ಎಲ್ಲರ ಗುರುಗಳಾದ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ನಮ್ಮ ತಂದೆ ತಾಯಿಗಳಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, MTV ಸಂಸ್ಥಾಪಕರಾದಂತಹ ಡಾಕ್ಟರ್ ರಂಗನಾಥ್ ಅವರಿಗೆ ಕೂಡ ನನ್ನ ನಮಸ್ಕಾರ ಮಾಡ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ. ಈ ದಿನ ನಾನು ನವವಿಧ ಧರ್ಮಗಳು ಅಂತ ಒಂದು ಪತ್ರಿಜಿಯವರ ಕಾನ್ಸೆಪ್ಟ್, ಇದು ಅದ್ಭುತವಾದಂತಹ ಒಂದು ವಿಚಾರ. ಇದು ಪ್ರತಿಯೊಬ್ಬ ಮನುಷ್ಯನ ಒಂದು ದಾರಿದೀಪ ಆಗಬೇಕು. ಇಂಥ ಒಂದು ದಾರಿದೀಪ ನಮಗೇನಾದ್ರು ಅನುಸರಣೆ ಮಾಡಿದ್ದೆ ಆದರೆ ನಾವು ಜೀವನದಲ್ಲಿ ಇದೇ ಕೊನೆ ಜನ್ಮನ ಮಾಡ್ಕೋಬಹುದು ಮತ್ತು ನಮ್ಮ ಎಲ್ಲ ಕರ್ಮ ವಾಸನೆ ಪ್ರಾರಬ್ಧಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ನವವಿಧ ಧರ್ಮಗಳು ಅಂದ್ರೆ ಏನು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ, ಚರ್ಚೆ ಮಾಡೋಣ. ಧರ್ಮ ಅಂದ್ರೆ ಸರಿಯಾಗಿರೋದು ಅಂತ, ಸರಿಯಾದ ಕೆಲಸಗಳನ್ನು ಮಾಡೋದು, ಸರಿಯಾದ ವಿಷಯಗಳನ್ನು ತಿಳ್ಕೊಳ್ಳೋದು. ಸರಿಯಾಗಿ ಇಲ್ಲದೆ ಇರೋದನ್ನ ಅಧರ್ಮ ಅಂತ ಕರೀತಾರೆ. ಧರ್ಮನ ಆಚರಿಸೋದು ಅಂದ್ರೆ ಸರಿಯಾದ ಜೀವನ ಶೈಲಿಯಲ್ಲಿ ಜೀವಿಸೋದು. ಅಂದ್ರೆ ಸತ್ಯಂ ವದ ಧರ್ಮಂ ಚರ ಎಂಬ ಸಂಸ್ಕೃತ ಶ್ಲೋಕ ಇದೆ. ಅಂದ್ರೆ ಸತ್ಯವನ್ನೇ ಹೇಳು, ಧರ್ಮವಾದದ್ದನ್ನೇ ಆಚರಿಸು ಅಂತ ಅನ್ನೋದು ಒಂದು ನಾಣ್ಣುಡಿ ಇದೆ. ಅದರ ಪ್ರಕಾರ ಜೀವನದಲ್ಲಿ 4 ಮುಖ್ಯ ಶ್ರೇಷ್ಠ ದಾರಿಗಳಿದೆ. ಒಬ್ಬ ಮನುಷ್ಯ ಈ 4 ದಾರಿಗಳನ್ನೇ ಅದರೊಳಗೆ ಮುನ್ನಡೆದ್ರೆ ಅದು ಧರ್ಮಕ್ಕೆ ಹಾದಿ ಆಗುತ್ತೆ. ಈ 4 ದಾರಿಗಳನ್ನ ಬಿಟ್ಟು ಪ್ರತಿಯೊಬ್ಬ ತಾಯಿಯು ತಮ್ಮ ಮಕ್ಕಳಿಗೆ ಅವರ ಜೀವನದಲ್ಲಿ ಶ್ರದ್ಧೆಯಿಂದ ಈ 4 ಮುಖ್ಯ ಶ್ರೇಷ್ಠ ದಾರಿಗಳನ್ನ ಶ್ರದ್ಧೆಯಿಂದ ಪಾಲಿಸಲು ಕಲಿಸ್ಲೇಬೇಕು. ಅಂಥದ್ದನ್ನ ನಮ್ಮ ತಾಯಿಯವರು ನನಗೆ ಹೇಳ್ಕೊಟ್ಟಿದ್ರು. ಅದನ್ನ ನಾನಿವಾಗ ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇ ದಾರಿ ಅಂದ್ರೆ ರೈಟ್ ಅಂಡ್ ರಾಂಗ್. ಯಾವುದೇ ಕಾರ್ಯಕ್ರಮ ಸರಿಯಾಗಿದೆಯೋ ರೈಟ್ ಅಥವಾ ತಪ್ಪಾಗಿದೆಯೋ ರಾಂಗ್ ಎಂದು ಆಂತರಿಕವಾಗಿ ನಮ್ಮಲ್ಲಿ ನಾವು ಪ್ರಶ್ನಿಸ್ಕೊಳ್ಬೇಕು. ಏನಪ್ಪಾ ಈ ಕೆಲಸ ಮಾಡ್ಲಾ ಬೇಡವಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ರೈಟ್ ಮಾಡು ಅಂತ ಒಳಗಡೆಯಿಂದ ನಮ್ಗೊಂದು ವಿಚಾರ ತಿಳಿಯುತ್ತೆ. ತಕ್ಷಣ ನಾವು ಅದು ರೈಟ್ ಇದ್ರೆ ಮಾಡಬೇಕು, ರಾಂಗ್ ಅಂದ್ರೆ ಖಂಡಿತ ಮಾಡಲೇಬಾರ್ದು. ಹೀಗೆ ಅದು ಸರಿ ಅಂತ ಸ್ಪಷ್ಟವಾಗಿ ಅನಿಸಿದಲ್ಲಿ ಮಾತ್ರ ಆ ಕಾರ್ಯಕ್ರಮ ಒಪ್ಕೋಬೇಕು. ಆ ಕಾರ್ಯಕ್ರಮ ಸರಿ ಅಲ್ಲ ಅಂತ ಅನಿಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಒಪ್ಪಲೇಬಾರ್ದು. 3 ಮತ್ತು 4ನೇದು ಏನ್ ಹೇಳ್ಕೊಟ್ಟಿದ್ರು ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಅಂತ. ಡೂಸ್ ಅಂದ್ರೆ ಮಾಡಬೇಕಾಗಿರೋದು, ಡೋಂಟ್ ಅಂದ್ರೆ ಮಾಡಬಾರ್ದು. ಯಾವುದೇ ಕಾರ್ಯಕ್ರಮ ಆಂತರಿಕವಾಗಿ ಮಾಡಲೇಬೇಕು ಅಂದ್ರೆ ಡೂಸ್, ಮಾಡು ಅನ್ನುವಂತಹ ಒಳಗಡೆಯಿಂದ ಒಂದು ಇದು ಅಂತರ್ವಾಣಿ ಹೇಳುತ್ತೆ ಮಾಡು. ಅಂತ ಒಂದು ಅನಿಸಿಕೆ ಉಂಟಾದಲ್ಲಿ ಮಾತ್ರ ಕಡ್ಡಾಯವಾಗಿ ಮಾಡಲೇಬೇಕು. ಆಂತರಿಕವಾಗಿ ಮಾಡಲೇಬಾರ್ದು ಅನ್ನುವಂತಹ ಡೋಂಟ್ ಅನ್ನುವಂತಹ ಅನಿಸಿಕೆ ಬಂದ್ರೆ ಕಡ್ಡಾಯವಾಗಿ ಅಂತಹದನ್ನ ನಾವು ಮಾಡಲೇಬಾರ್ದು. ರೈಟ್ ಅಂಡ್ ರಾಂಗ್, ಡೂಸ್ ಅಂಡ್ ಡೋಂಟ್, ಈ 4 ಪದಗಳು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದ್ರೆ ಆವಾಗ ನಮ್ಮ ಜೀವನ ಅದ್ಭುತ ಆಗುತ್ತೆ. ಹೀಗೆ ರೈಟ್ ಅಂಡ್ ರಾಂಗ್, ಡೂಸ್ ಅಂಡ್ ಡೋಂಟ್ಸ್, ಈ 4 ದಾರಿಗಳು ಜೀವನದಲ್ಲಿ ನಮ್ಮನ್ನು ಧರ್ಮ ಮಾರ್ಗದಲ್ಲೇ ಮುಂದುವರಿಸ್ಕೊಂಡು ಹೋಗುತ್ತೆ. ಶ್ರುತಿ ಸ್ವಲ್ಪ ತಪ್ಪಿದ್ರೂ ಕೂಡ ಅದು ಅಧರ್ಮ, ಶ್ರುತಿಯಲ್ಲಿದ್ದರೆ ಅದು ಧರ್ಮ. ಸರಿಯಾದದನ್ನೇ ಮಾಡು ಅನ್ನೋದು ಧರ್ಮ, ಸರಿಯಾದದ್ದನ್ನು ಮಾಡದಿರುವುದೇ ಅಧರ್ಮ ಅನ್ನೋದು ನಮಗೆ ತಿಳಿಯುತ್ತೆ. ಪ್ರತಿಯೊಂದು ವಿಷಯದಲ್ಲಿಯೂ ಸರಿಯಾದದ್ದು ಯಾವುದು, ಸರಿ ಅಲ್ಲದ್ದು ಯಾವುದು ಎಂಬುದನ್ನ ತಿಳ್ಕೊಳ್ತಾ ಇರ್ಬೇಕು ನಾವು. ಆಗ ನಾವು ಸರಿ ಧರ್ಮದಲ್ಲೇ ಮಾತ್ರ ಜೀವಿಸ್ತೀವಿ. ಧರ್ಮೋ ರಕ್ಷಿತಿ ರಕ್ಷತಃ, ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ನಿಮಗೆ ಸೌಭಾಗ್ಯ ಬೇಕಾದ್ರೆ ನೀವು ಧರ್ಮದಿಂದ ನಡಿಬೇಕು, ಧರ್ಮದಲ್ಲಿ ಇರಬೇಕು. ಜೀವನದಲ್ಲಿ ಸೌಖ್ಯ, ನೆಮ್ಮದಿ, ಆನಂದ ಮುಂತಾದದ್ದೆಲ್ಲ ಬೇಕಾದರೆ ಧರ್ಮನೇ ಆಚರಿಸ್ಬೇಕು. ನಮ್ಮ ಧರ್ಮವೇ ನಮಗೆ ಭಾಗ್ಯವನ್ನು ಉಂಟು ಮಾಡುತ್ತೆ. ಧರ್ಮ ಮಾರ್ಗದಲ್ಲಿ ಇರದೆ ಅಧರ್ಮದಲ್ಲಿ ಇದ್ರೆ ದೌರ್ಭಾಗ್ಯ ನಮ್ಮ ಬೆನ್ನು ಹತ್ತುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಗೌತಮ ಬುದ್ಧನು ಕೂಡ ಎಲ್ಲೆಲ್ಲಿಯೂ ಸಹ ಧರ್ಮದಿಂದಲೇ ಇರಬೇಕೆಂಬ
ಉದ್ದೇಶದಿಂದ ಧರ್ಮಚಕ್ರನ ಸಂಸ್ಥಾಪಿಸಿದ್ದಾರೆ. ಧರ್ಮಗಳಲ್ಲಿ ಎಷ್ಟು ವಿಧವಾದ ಧರ್ಮಗಳಿವೆ ತಿಳಿಯೋಣ. ಒಟ್ಟು 16 ಧರ್ಮಗಳಿದೆ. ಧ್ಯಾನ ಧರ್ಮ, ಅಹಿಂಸಾ ಧರ್ಮ, ಆಪತ್ತು ಧರ್ಮ, ಪರಧರ್ಮ, ಸ್ವಧರ್ಮ, ಕರ್ಮಧರ್ಮ, ಮಿತ್ರಧರ್ಮ, ಸ್ನೇಹ ಧರ್ಮ, ಕರುಣಾಧರ್ಮ, ಶಾಂತ ಧರ್ಮ, ಶರೀರ ಧರ್ಮ, ಬೌದ್ಧ ಧರ್ಮ, ಆಹಾರ ಧರ್ಮ, ಸ್ವಾಧ್ಯಾಯ ಧರ್ಮ, ವಿನಯ ಧರ್ಮ, ದಾನ ಧರ್ಮ. ನೋಡಿ, ಈ ತರ ಒಟ್ಟು 16 ಧರ್ಮಗಳಿವೆ. ಇದರೊಳಗಡೆ ಇವತ್ತು ನಾವು ಬರೀ ಪತ್ರಿ ಸರ್ ಹೇಳಿರುವಂತಹ 9 ಧರ್ಮಗಳನ್ನು ಮಾತ್ರ ನಾವಿಲ್ಲಿ ಚರ್ಚಿಸೋಣ. ಧ್ಯಾನ ಧರ್ಮ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಧರ್ಮ ಅಂದ್ರೆ ಧ್ಯಾನ ಧರ್ಮ. ಯೇಸುನ ದೇವರ ರಾಜ್ಯ ಎಲ್ಲಿದೆ ಅಂತ ಯಾರೋ ಒಬ್ರು ಕೇಳಿದಾಗ ಅಂತ ಅಂತಾರೆ. ಅದರ ಹೆಸರೇ ಧ್ಯಾನ. ಅದೇ ಎಲ್ಲಕ್ಕಿಂತ ಉತ್ತಮೋತ್ತಮವಂತಹ ಧರ್ಮ ಧ್ಯಾನ ಧರ್ಮ. ಯೇಸು ಮುಂದುವರಿಸ್ತಾ, ಸೀಕ್ ye the kingdom of God and his righteousness first, and then all else will be added unto you ಅಂತ ಹೇಳ್ತಾರೆ. ಅಂದ್ರೆ ದೇವರ ರಾಜ್ಯದಲ್ಲಿ ಪ್ರವೇಶಿಸಿ ದೇವರ ಧರ್ಮವನ್ನು ಪಾಲಿಸಿದಾಗ ನಿನ್ಗೆಲ್ಲ ಕೊಡಲಾಗುತ್ತೆ. ಆರೋಗ್ಯ, ಸಂತೋಷ, ಭಾಗ್ಯ, ಭೋಗ, ತೃಪ್ತಿ, ಹೀಗೆ ಇತ್ಯಾದಿ ನಿಮ್ಮ ಇಚ್ಛೆ ಪ್ರಕಾರ ನೀವು ಬಯಸಿದ್ದನ್ನ ಎಲ್ಲವನ್ನು ಪಡಿತಾ ಹೋಗ್ಬೋದು. ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದು ಅಂತಂದ್ರೆ ಧ್ಯಾನ ಧರ್ಮ, ಧ್ಯಾನ ಮಾರ್ಗ. ಮಾನವರಾದ ನಾವು ಪ್ರತಿದಿನ ನಮ್ಮ ವಯಸ್ಸಿನಷ್ಟತ್ತು ಧ್ಯಾನ ಮಾಡಬೇಕು ಅಂತ ಪತ್ರಿ ಸರ್ ಹೇಳ್ದಂಗೆ ಇದೆಲ್ಲ ಇದು ಮೊದಲನೇ ಧರ್ಮ ಆಗುತ್ತೆ, ನಮ್ಮೆಲ್ಲರ ಧರ್ಮ, ನಮ್ಮ ಕರ್ತವ್ಯ. ಧ್ಯಾನವೇ ಪರಮ ಧರ್ಮ, ಉನ್ನತೋತ್ತಮ ಧರ್ಮ. ನಾವು ಭಾಗ್ಯದೊಂದಿಗೆ ಜೀವಿಸಬೇಕು ಅಂತ ಇದ್ರೆ ಪ್ರತಿದಿನ ಧ್ಯಾನ ಮಾಡಲೇಬೇಕು. ನಮ್ಮೆಲ್ಲರ ಶಕ್ತಿ ಹಾಗೂ ಆನಂದಕ್ಕೆ ಕಾರಣವೇ ಧ್ಯಾನ. ಧ್ಯಾನ ಧರ್ಮದ ನಂತರವೇ ಉಳಿದ ಧರ್ಮಗಳು. ಮೊದಲ ಆದ್ಯತೆ ಅದಕ್ಕೆ ಸೀಮಿತ. ಧ್ಯಾನ ಗೊತ್ತಿಲ್ಲದವರು ಅಭಾಗ್ಯರು. ಹಣದಿಂದ ಭಾಗ್ಯ ಬರೋದಿಲ್ಲ, ಧ್ಯಾನ ಇಲ್ಲದವರು ಅಭಾಗ್ಯರು. ಪ್ರತಿ ಮಾನವನಿಗೆ ಕಷ್ಟ, ಸರ್ವೇ ಸಾಮಾನ್ಯ ಕಷ್ಟಗಳನ್ನ ನಿವಾರಿಸ್ಕೊಳ್ಳಬೇಕು ಅಂತಂದ್ರೆ ಧ್ಯಾನ ಧರ್ಮದಲ್ಲಿ ಜೀವಿಸ್ಬೇಕು. ವಿರುದ್ಧವಾಗಿ ಧ್ಯಾನ ಧರ್ಮವು ನಮ್ಮೆಲ್ಲರ ಎಲ್ಲ ಕಷ್ಟಗಳಿಂದ ರಕ್ಷಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧ್ಯಾನ ಧರ್ಮವನ್ನು ರಕ್ಷಿಸಿದರೆ ಧ್ಯಾನ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಮಾಜದಲ್ಲಿರುವ ಜನರಲ್ಲಿ ಹೆಚ್ಚಿನ ಜನ ಧ್ಯಾನ ನಮಗೆ ಬೇಡ, ನಾವು ದೇವ್ರ ಪೂಜೆನೆ ಮಾಡ್ತೀವಿ, ಜನಸೇವೆನೆ ಮಾಡ್ತೀವಿ, ಸಂಗೀತವೇ ನಮ್ಮ ಧ್ಯಾನ, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಎಲ್ಲಿದೆ, ವಸ್ತ್ರದಾನಕ್ಕಿಂತ ಬೇರೆ ಏನಿದೆ, ಹಿರಿಯರ ಕಾಲು ಒತ್ತೋದಕ್ಕಿಂತ ಒಳ್ಳೇದೇನಿದೆ, ಪುಟ್ಟ ಮಕ್ಕಳ ಆರೈಕೆಗಿಂತ ಏನಿದೆ, ಕಾಲೆಯಿಂದ ನಳೆತಿರುವ ಆರೈಕೆಗಿನ ಇನ್ನೇನಿದೆ, ಇತ್ಯಾದಿ ಮಾತುಗಳನ್ನ ಆಡ್ತಾ ಇರ್ತಾರೆ ಎಲ್ಲರೂ ಈ ಸಮಾಜದಲ್ಲಿ. ಇವೆಲ್ಲಕ್ಕಿಂತ ಉತ್ತಮೋತ್ತಮ ಧರ್ಮವೇ ಧ್ಯಾನ ಧರ್ಮ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರ ನಂತರ ಉಳಿದ ಧರ್ಮಗಳು ಬರುತ್ತವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಯಃ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ನೀನು ಆಚರಿಸ್ತಿರುವ ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸು, ಪೂರ್ಣವಾಗಿ ಬಿಟ್ಟು ಬಿಡು. ಮಾಮೇಕಂ ಅಂದ್ರೆ ನಮ್ಮೊಳಗೆ ನಾವಿರುವುದು, ಅಂದರೆ ಧ್ಯಾನದಲ್ಲಿರುವುದು. ಆಂತರಿಕ ಪ್ರಯಾಣ ಬೆಳೆಸುವುದು, ಧ್ಯಾನ ಧರ್ಮ ಪಾಲಿಸು ಎಂದು ನಮ್ಮೆಲ್ಲರಿಗೂ ಮನವರಿಕೆ ಮಾಡ್ತಾರೆ. ನಡುವೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ ಗುರುಜಿ ಅವ್ರದ್ದು. ಮಧ್ಯ ಮಧ್ಯ ಸ್ವಲ್ಪ. ಉತ್ತಮ ಧರ್ಮ ಧ್ಯಾನ ಧರ್ಮ. ಎರಡನೇದು ಅಹಿಂಸಾ ಧರ್ಮ. ಈ ನವಧರ್ಮಗಳ ಸರ್ ನೆಟ್ವರ್ಕ್ ಇಶ್ಯೂ ಐತೇನು ಸರ್ ತಮ್ದು? ಸ್ವಲ್ಪ ಸ್ವಲ್ಪ ಕಟ್ ಆಗ್ತಾ ಇದೆ. ಸರಿಯಾಗಿರುವುದು ಮಧ್ಯ ಮಧ್ಯ ಸ್ವಲ್ಪ ಕಟ್ ಆಗ್ತಾ ಇದೆ ಸರ್. ನೆಟ್ವರ್ಕ್ ಏನೋ ಇಶ್ಯೂ ಇರ್ಬೋದು, ಸ್ವಲ್ಪ ಮಧ್ಯ ಮಧ್ಯ ಇದಾಗ್ತಾ ಇದೆ. ಇಂಟರ್ನೆಟ್ ಈಗ 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 ಸ್ಟಾರ್ಟ್ ಮಾಡಿ ಸರ್. ಹಲೋ
ಹಾ ಈಗ ಕೇಳ್ತಾ ಇದ್ದೆ, ಮಾತಾಡಿ. ಓಕೆ. ಎರಡನೇದು ಅಹಿಂಸಾ ಧರ್ಮ. ಅಹಿಂಸಾ ಪರಮಧರ್ಮ ಅಂದ್ರೆ ಇತರೆ ಪ್ರಾಣಿಗಳನ್ನ ಕೊಲ್ಲೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಅಹಿಂಸಾ ಧರ್ಮದಲ್ಲಿ 2 ಧರ್ಮಗಳಿದೆ ಅಂತ ಹೇಳಿದೆ, ಸ್ವಧರ್ಮ ಪರಧರ್ಮ. ನಮ್ಮ ಜೊತೆ ನಾವು ಸರಿಯಾಗಿರೋದು ಧರ್ಮದಲ್ಲಿ ಇರೋದು ಅದೇ ಧ್ಯಾನ. ಇದು ನಮ್ಮೆಲ್ಲರ ಸ್ವಧರ್ಮ. ಜೀವಿತದಲ್ಲಿ ನಾವು ಇತರರ ಜೊತೆ ಹಲವಾರು ಧರ್ಮಗಳಲ್ಲಿ ಇರ್ತೀವಿ, ಇರಲೇಬೇಕಾಗತ್ತೆ. ಇದು ಪರಧರ್ಮ. ಪರಧರ್ಮದಲ್ಲಿ ಪರಮವಾದ ಧರ್ಮ ಅಹಿಂಸೆ. ಅವುಗಳಲ್ಲಿ ಅಹಿಂಸಾ ಧರ್ಮನ ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅಂದರೆ ಇತರೆ ಪ್ರಾಣಿಗಳು ಬದುಕಲು ಪೂರ್ಣ ಸ್ವಾತಂತ್ರ್ಯವಿದೆ. ಅವುಗಳ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಬರದೆ ಅವುಗಳನ್ನ ತಂಪಾಡುತ್ತಾ ಬದುಕೋದಕ್ಕೆ ಬಿಡಬೇಕು. ಎಲ್ಲಾ ಪರಧರ್ಮಗಳಲ್ಲೂ ಮುಖ್ಯವಾದದ್ದು ಅಹಿಂಸೆ. ಅಂದ್ರೆ ಇತರರನ್ನು ಹಿಂಸಿಸಲೇಬಾರದು. ಹಿಂಸೆ ಅನ್ನೋದು ಶಾರೀರಿಕ ಮಾನಸಿಕ ಹಿಂಸೆಯೇ ಅಲ್ಲವೆಂದು ಪತ್ರಿಜಿ ಹೇಳ್ತಾರೆ. ಶಾರೀರಿಕ ಹಿಂಸೆಯೇ ನಿಜವಾದ ಹಿಂಸೆ. ಗೌತಮ ಬುದ್ಧರನ್ನು ತುಂಬಾ ಜನ ಕೆಟ್ಟ ಮಾತುಗಳಿಂದ ಬೈತಾ ಇದ್ರು. ಆದರೆ ಬುದ್ಧ ಅವರೆಲ್ಲರ ಮಾತು ಕೇಳಿ ನಗ್ತಾ ಇದ್ರು. ಹಾಗೂ ಅವರೆಲ್ಲರ ಮಾತುಗಳನ್ನು ಸ್ವೀಕರಿಸ್ತಾ ಇರಲಿಲ್ಲ. ಸ್ವೀಕರಿಸಿದರೆ ಮಾತ್ರ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಹೊರತು ಬೈಗಳಿಂದ ಯಾವ ಪರಿಣಾಮವೂ ನಮ್ಮ ಮೇಲೆ ಆಗೋಲ್ಲ. ಅದೇ ದೇಹದ ಭಾಗಗಳಿಗೆ ನೋವನ್ನು ಉಂಟು ಮಾಡಿದ್ರೆ, ಮುರಿದರೆ ಖಂಡಿತ ಹಿಂಸೆ ಆಗುತ್ತೆ. ಹಿಂಸೆಯು ಪರಮಾವಧಿ. ಪ್ರಾಣಿಗಳನ್ನು ಕೊಲ್ಲುವುದಂತೂ ಬಹಳ ದೊಡ್ಡದು, ಕೆಟ್ಟದು. ಹಿಂಸೆಗಿಂತ ವಿಚಿತ್ರ ಹಿಂಸೆ, ಇದಕ್ಕಿಂತ ಅಪರಾಧ ಇನ್ಯಾವುದೂ ಇಲ್ಲ. ಅತ್ತೆಯು ಸೊಸೆಯನ್ನು ಬೈದರೂ ಏನೂ ಪರವಾಗಿಲ್ಲ, ಆದರೆ ಕೈ ಮಾಡಬಾರ್ದು. ತಂದೆ ತಾಯಿಯರು ಅಧ್ಯಾಪಕರು ಮಕ್ಕಳಿಗೆ ಬುದ್ಧಿ ತಿಳುವಳಿಕೆ ಹೇಳಬಹುದೇ ವಿನಃ ಕೈ ಮಾಡೋದು ಅವಾಯ್ಡ್ ಮಾಡಬೇಕು. ವಿಧಿ ಇಲ್ಲದೆ ಪರಿಸ್ಥಿತಿಯಲ್ಲಿ ಕೈ ಮಾಡದೆ ವಿಧಿ ಇಲ್ಲ. ಇದು ಆಪತ್ ಧರ್ಮ. ಬ್ರಹ್ಮಜ್ಞಾನಿಗೆ ಬ್ರಹ್ಮಹತ್ಯಾ ದೋಷವಿಲ್ಲವೆಂದು ಪತ್ರಿಜಿಯವರು ಹೇಳ್ತಾರೆ. ಏಕೆಂದ್ರೆ ಎಲ್ಲಾದ್ರಲ್ಲೂ ತಾನೇ ಇರುವನೆಂದು ಧಾರಣೆ, ತನಗ್ದಾನೆ ಧಾರಣೆ ಅಂತಂದ್ರೆ ನಾವು ಅದರೊಳಗಡೆ ಪ್ರತಿಯೊಂದನ್ನು ದೇವರನ್ನು ನೋಡೋದು. ಯಾವುದನ್ನ ಮಾತಾಡ್ತಿದ್ರು, ಯಾವುದನ್ನೇ ನೋಡಿದ್ರು ಅದರೊಳಗೂ ಕೂಡ ದೇವರೇ ನಮ್ಮನ್ನು ಮಾತಾಡ್ತಾ ಇದ್ದಾರೆ, ನಾವು ದೇವ್ರನ್ನೇ ಮಾತಾಡ್ತಾ ಇದ್ದೀವಿ ಅನ್ನೋ ಭಾವನೆಯೇ ಧಾರಣೆ. ಇದು ಅಷ್ಟಾಂಗ ಯೋಗದಲ್ಲಿ ಬರುವಂತಹದ್ದು. ತನ್ನ ಧ್ಯಾನಾನುಭವದಿಂದ ಹಲೋ ಸರ್. ಅದೇ ಹಾ, ಸ್ವಲ್ಪ ಅದೇ ನಡು ಯಾಕೋ ಒಂದೊಂದು ಸೆಕೆಂಡ್ ಹೋಗುತ್ತೆ, ಒಂದು 5-6 ಸೆಕೆಂಡ್. ಚಾರ್ಜ್ ಫುಲ್ ಇದೆ. ಹ್ಮ್ ಓಕೆ. ಈಗ ನೋಡೋಣ. ಹಾ ಸರ್. ಹಲೋ. ಹಾ ಕೇಳ್ತಾ ಇದೆ ಸರ್ ಈಗ. ಅಹಿಂಸಾ ಪರಮಧರ್ಮ ಎಂಬ ತತ್ವ ಅವರಿಗೆ ಕರಗತವಾಗಿದ್ದು, ತಮ್ಮ ಕೈಯನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ರು. ಇದು ಸ್ವಧರ್ಮ. ನಮ್ಮ ಜೊತೆ ನಾವು ಸರಿಯಾಗಿರುವುದೇ ಧರ್ಮ. ಇದು ಬ್ರಹ್ಮಜ್ಞಾನಿಗೆ ಮಾತ್ರ ತಿಳಿದಿರುತ್ತೆ. ತಂದೆ ತಾಯಿಯರು ಅಧ್ಯಾಪಕರು ಮಕ್ಕಳಿಗೆ ಬುದ್ಧಿ ಮಾತು ತಿಳುವಳಿಕೆ ಹೇಳಬಹುದೇ ವಿನಃ ಕೈ ಮಾಡಬಾರ್ದು ಅಂತ ಹೇಳಿದೆ. ವಿಧಿ ಇಲ್ಲದೆ ಪರಿಸ್ಥಿತಿಯಲ್ಲಿ ಕೈ ಮಾಡದೆ ವಿಧಿ ಇಲ್ಲ. ಇದು ಆಪತ್ ಧರ್ಮ. ಉದಾಹರಣೆಗೆ ಪೊಲೀಸು, ಕೋರ್ಟು, ಕಳ್ಳರು, ವಂಚಕರಿಂದ, ದ್ರೋಹಿಗಳಿಂದ ನಿಜಾಂಶ ಹೊರತರಬೇಕಾದ್ರೆ ಶಿಕ್ಷೆ ವಿಧಿಸ್ತಾರೆ, ಹೊಡಿತಾರೆ, ಹೊಡೆದು ಬಾಯಿ ಬಿಡಿಸ್ತಾರೆ. ಇದು ಸಮಾಜದ ಒಳಿತಿಗಾಗಿ ಸಮಾಜದ ಒಪ್ಪುವ ಧರ್ಮ. ಇದು ಆಪತ್ ಧರ್ಮ. ಕರ್ಮ ಸಿದ್ಧಾಂತದ ಪ್ರಕಾರ ನೀನು ಎಲ್ಲರ ಜೊತೆ ಧರ್ಮದಲ್ಲಿದ್ದರೆ ನಿನಗೆ ಎಲ್ಲವೂ ಧರ್ಮವಾಗಿಯೇ ನಡೆಯುತ್ತದೆ ಅಂತ ಕರ್ಮದ ಸಿದ್ಧಾಂತ ಹೇಳುತ್ತೆ. ನೀನು ಇತರೆ ಪ್ರಾಣಿಗಳ ಜೊತೆ ಅಧರ್ಮದಿಂದ ನಡೆದರೆ ನಿನಗೆ ಎಲ್ಲಾ ರೀತಿಯಲ್ಲೂ ಅಧರ್ಮವೇ ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ. ನ್ಯೂಟನ್ಸ್ 3rd ಲಾ ಆಫ್ ಮೋಷನ್ ಪ್ರಕಾರ ಆಕ್ಷನ್ ಅಂಡ್ ರಿಯಾಕ್ಷನ್ ಈಸ್ ಆಲ್ವೇಸ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತ ಹೇಳುತ್ತೆ. ನೀವು ಯಾವ ಬೀಜ ಹಾಕ್ತಿರೋ ಅದರದೇ ಫಲ ಸಿಗುತ್ತೆ ನಿಮಗೆ. ನೀವು ಇತರರನ್ನು ರಕ್ಷಿಸಿದರೆ ನೀವು ಸಹ ರಕ್ಷಿಸಲ್ಪಡುತ್ತೀರಾ ಅನ್ನೋದೇ ಕರ್ಮ ಸಿದ್ಧಾಂತ ಆಗಿರುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನನಿಗೆ ಹೇಳೋದೇನು ಅಂದ್ರೆ, ಎಲ್ಲಾ ಧರ್ಮಗಳನ್ನು ತ್ಯಜಿಸಿದರೂ ಆತ್ಮಧರ್ಮ ಹಾಗೂ ಧ್ಯಾನ ಧರ್ಮದಲ್ಲಿದ್ದರೆ ಸಾಕು, ನೀನು ಪಾಪ ಕರ್ಮಗಳಿಂದ ರಕ್ಷಿಸಲ್ಪಡುತ್ತೀಯ. ಒಂದು ಜನ್ಮದಿಂದ ಅನೇಕ ಜನ್ಮಗಳಿಗೆ ಹೋಗೋದು ಎಂಬುದೇ ಧ್ಯಾನ. ಅಂದ್ರೆ ನಾವು
ಒಂದು ಜನ್ಮದಿಂದ ಜನ್ಮ ನಡೆಸ್ತಾ ನಡೆಸ್ತಾ 84 ಲಕ್ಷ ಜನ್ಮಗಳನ್ನು ನಾವು ಸವಿಸ್ತೀವಿ. ಹೀಗೆ ನಾವು ಕೊನೆಗೆ ನಾವು ತಲುಪೋದು ಪರಬ್ರಹ್ಮನ. ಕೌರವರು ಅಜ್ಞಾನಿಗಳು, ಪಾಂಡವರು ಜ್ಞಾನಿಗಳು. ಶ್ರೀಕೃಷ್ಣ ಬ್ರಹ್ಮಜ್ಞಾನಿ. ಅಜ್ಞಾನದಲ್ಲಿದ್ದ ಕೌರವರು ಪಾಂಡವರು ಹಾಗೆ ಜ್ಞಾನಿಗಳಾಗಬೇಕು, ಜ್ಞಾನದಲ್ಲಿದ್ದ ಪಾಂಡವರು ಶ್ರೀಕೃಷ್ಣನ ಹಾಗೆ ಬ್ರಹ್ಮಜ್ಞಾನಿಗಳಾಗಬೇಕು ಅನ್ನುವಂತಹ ಒಂದು ವಿಚಾರ ಇರುತ್ತೆ ಧರ್ಮರಾಯನಿಗೆ. ಧ್ಯಾನ ಮಾಡುತ್ತಾ ಮಾಡುತ್ತಾ ತನ್ನನ್ನು ತಾನು ಧ್ಯಾನ ಧರ್ಮದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡರೆ ಯಾರು ಬೇಕಾದರೂ, ಒಬ್ಬ ಸಾಮಾನ್ಯನು ಕೂಡ ಬ್ರಹ್ಮರ್ಷಿ ಆಗ್ಬಹುದು ಅನ್ನೋದನ್ನ ಪತ್ರಿಜಿಯವರು ಹೇಳ್ತಾರೆ. ಕರ್ಮ ಧರ್ಮವೆಂದರೆ ನಾವು ಇತರರಿಗೆ ಏನನ್ನು ಮಾಡುತ್ತೇವೋ, ಏನನ್ನು ಬಯಸುತ್ತೀವೋ ಅದು ನಮಗೆ ಮರಳಿ ಬರುತ್ತದೆ. ಹಿಂಸೆಗೆ ಪ್ರತಿಹಿಂಸೆಯು ನಮ್ಮನ್ನು ಹಿಂಬಾಲಿಸಿ ನಮ್ಮ ಜನ್ಮದಲ್ಲಾಗಲಿ, ಈ ಜನ್ಮದಲ್ಲಾಗಲಿ, ಮುಂದಿನ ಜನ್ಮಗಳಾಗಲಿ ಬಂದೇ ಬರುತ್ತೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೌರವರು ಎಷ್ಟೇ ಹಿಂಸಿಸಿದ್ರು ಕೂಡ ಪಾಂಡವರು ಸಹಿಸ್ಕೊಂಡೇ ಇದ್ರು. ಅವರು ತಕ್ಷಣ ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಯಾವಾಗ ಪಾಂಡವರನ್ನ ಕೌರವರು ಕೊಲ್ಲಲು ಬಯಸಿದ್ರೋ ಆಗ ಇನ್ನು ವಿಧಿಯೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆಪತ್ತು ಧರ್ಮನ ಆಚರಿಸಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಯುದ್ಧ ಮಾಡಬೇಕಾಗಿ ಬಂತು. ಮಿತ್ರ ಧರ್ಮ ಮೂರನೇದು. ಮಿತ್ರ ಧರ್ಮ ಅಂದ್ರೆ ಸ್ನೇಹ ಧರ್ಮ, ಇತರರ ಜೊತೆ ಸ್ನೇಹ ಬೆಳೆಸೋದು. ಸ್ನೇಹ ಅಂದ್ರೆ ಮಿತ್ರತ್ವ ಅಥವಾ ಮೈತ್ರಿ. ಧರ್ಮಗಳಲ್ಲಿ ಧ್ಯಾನ ಧರ್ಮ ಮೊದಲನೇದು, ಎರಡನೇದು ಅಹಿಂಸಾ ಧರ್ಮ, ಮೂರನೇದು ಮಿತ್ರ ಧರ್ಮ, ಸ್ನೇಹ ಧರ್ಮ. ಧ್ಯಾನ ಮತ್ತು ಮಿತ್ರತ್ವ ಯಾವಾಗಲೂ ಜೊತೆಗೂಡುತ್ತೆ. ನಮಗೆಲ್ಲ ಧ್ಯಾನದ ಜೊತೆ ಅಗಾಧವಾದಂತಹ ಮಿತ್ರತ್ವ ಇರುತ್ತೆ. ನಾವು ಧ್ಯಾನವನ್ನು ಬಿಡದೆ ಶಾಶ್ವತವಾಗಿ ನಮ್ಮ ಅವಿಭಾಜ್ಯ ಅಂಗವಾಗಿ ಕೊನೆ ಉಸಿರಿರುವವರೆಗೂ ಮುಂದುವರಿಸಿದರೆ ಮಿತ್ರತ್ವ ಧರ್ಮದಂತೆ ಧ್ಯಾನವು ನಮಗೆ ಜ್ಞಾನೋದಯ ಹಾದಿ ತೋರಿಸುತ್ತೆ. ನಮ್ಮ ಪುರಾಣಗಳಲ್ಲಿ ಒಬ್ಬ ದೇವರ ಜೊತೆ ಒಂದು ಪ್ರಾಣಿನ ಜೊತೆ ಸೇರಿಸಿದ್ರು. ಒಬ್ಬ ದೇವರ ಜೊತೆ ಒಂದು ಪ್ರಾಣಿನ ಜೊತೆ ಸೇರಿಸಿದ್ರು. ಏಕೆಂದ್ರೆ ಮಿತ್ರತ್ವ ಧರ್ಮ ಆಚರಿಸಲು ಶಿವ ಭಗವಾನ್ ಹಾವು ಆಭರಣವಾಗಿ ಸ್ನೇಹ ಭಾವನೆಯಿಂದ ಧರಿಸ್ತಾರೆ. ಕುಮಾರಸ್ವಾಮಿ ನವಿಲ್ ಜೊತೆ ಸ್ನೇಹ ಬಳಸ್ತಾರೆ. ವಿನಾಯಕ ಇಲಿ ಜೊತೆಗೆ ಇರ್ತಾರೆ. ಪಾರ್ವತಿ ದೇವಿ ಹುಲಿ ಜೊತೆ ಇರ್ತಾರೆ. ಹೀಗೆ ಪ್ರಾಣಿ ವರ್ಗನ ದಯೆಯಿಂದ ಸ್ನೇಹ ಭಾವನೆಯಿಂದ ನೋಡ್ಬೇಕು ಅನ್ನೋದನ್ನ ನಮ್ಮ ಒಂದು ಪುರಾಣ ಕೂಡ ಹೇಳುತ್ತೆ. ನಾವು ಇತರರೊಂದಿಗೆ ಪರಿಚಯ ಮಾಡಿಕೊಂಡು ಸ್ನೇಹ ಸೌಹಾರ್ದದಿಂದ ಮಿತ್ರತ್ವ ಗಳಿಸ್ಕೋಬೇಕು. ಮಿತ್ರತ್ವ ಎಂದರೆ ಮೈತ್ರಿ ಎಂಬ ಪದಗಳು ತುಂಬಾ ಸಿಹಿಯಾದ ಪದಗಳು, ಮಧುರವಾದ ಪದಗಳು. ಹಸುವರನ್ನು ಪ್ರೀತಿಯಿಂದ ಮಾತನಾಡಿಸಿ ಭಾತೃ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇರ್ಬೇಕು ನಾವು. ಸ್ನೇಹ ಧರ್ಮವೆಂದರೆ ಇತರರು ಏನು ಹೇಳುತ್ತಾರೋ ಅದನ್ನು ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ನಮಗ ಅವರ ಮಾತು ಭಾಷೆ ಆಗದೇ ಇದ್ರೂ ಸಂಯಮದಿಂದ ಕೇಳಿಸ್ಕೊತಾ ಇರಬೇಕು. ಅವ್ರ ಭಾಷೆ ಅವ್ರು ಮಾತಾಡ್ತಾರೆ, ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ನಮಗೆ ಅರ್ಥ ಆಗದೆ ಇದ್ರೂ ಕೂಡ ಭಾವನೆಗಳಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ನಮ್ಮ ಭಾಷೆಯನ್ನು ಮಾತಾಡ್ತೀವಿ. ಈ ರೀತಿ ನಮ್ಮ ಆಂತರಿಕ ಸದ್ಗುಣನ ಹೊರಹೊಮ್ಮಿಸಿ ಸ್ನೇಹ ಬೆಳೆಸ್ಕೋಬೇಕು. ಈ ತರ ಪ್ರಯತ್ನಿಸ್ತಾ ಇರಬೇಕು. ನಾವು ಆಧ್ಯಾತ್ಮಿಕವಾಗಿ ಬೆಳೆದಂತೆಲ್ಲ ಆಂತರಿಕ ಭಾವನೆ ಮಾನವ ಕುಲದ ಜೊತೆ ಸ್ನೇಹಮಯಿಯಾಗಲು ಬಯಸುತ್ತೆ. ಇದು ಮಾನವತ್ವದ ಗುಣ. ಇದೇ ಮಿತ್ರತ್ವ ಧರ್ಮ. ಮಾನವರಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ಸ್ನೇಹ ಎಂದರೆ ಇದೆ. ಒಬ್ಬರು ದೊಡ್ಡವರು ಎಂದುಕೊಂಡ್ರೆ ಅವರೊಂದಿಗೆ ಸ್ನೇಹ ಬೆಳೆಸೋಕ್ಕಾಗೋದೇ ಇಲ್ಲ. ಭಯದಿಂದ ದೂರ ಇರ್ತೀವಿ. ಗೋಪಿಕಾಸ್ತ್ರೀಯರೆಲ್ಲರೂ ಶ್ರೀಕೃಷ್ಣನ ಗೆಳತಿಯರು. ಶ್ರೀಕೃಷ್ಣ ಎಲ್ಲರಿಗೂ ಸ್ನೇಹಿತ. ನಾವು ಸಹ ಎಲ್ಲರೊಡನೆ ಸ್ನೇಹ ಬೆಳೆಸಿದರೆ ನೀವೆಲ್ಲರೂ ಕೂಡ ಶ್ರೀಕೃಷ್ಣನ ಮಟ್ಟಕ್ಕೆ ತಲುಪಬಹುದೆಂದು ಪತ್ರಿಜಿಯವರು ಹೇಳ್ತಾ ಇದ್ರು. ಹಾಗೂ ನಾವೆಲ್ಲ ಸ್ನೇಹ ಭಾವನೆಯಿಂದ ಇದ್ದಲ್ಲಿ ಮೈತ್ರೇಯ ಬುದ್ಧರಾಗಲು ಕೂಡ ಸಾಧ್ಯ ಅಂತ ಅವ್ರು ಹೇಳಿದ್ರು. ಪ್ರತಿಯೊಬ್ಬರೂ ಸ್ನೇಹ ತತ್ವವನ್ನು ಬೆಳೆಸ್ಕೋಬೇಕು. ಇದೇ ಮಿತ್ರತ್ವ ಧರ್ಮ. ಮಾನವ ಸಮಾಜದಲ್ಲಿ ಜಾತಿ, ಭಾಷೆ, ದೇಶ, ಆಹಾರ ವೈವಿಧ್ಯತೆ, ನಮ್ಮ ನಡೆ ನುಡಿ, ಜೀವನ ಶೈಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತಿದ್ರು. ನಾವು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಒಬ್ಬರನ್ನೊಬ್ಬರು ಸ್ನೇಹ ಭಾವದಿಂದ ಕಾಣೋದನ್ನು ಕಲಿಬೇಕು. ಮಾನವೀಯತೆಯ ಉದ್ದೇಶ ಅದೇ ಮಿತ್ರ ಧರ್ಮ. ಇದಿಲ್ಲದೆ ಇವತ್ತು ಎಲ್ಲಾ ಕಡೆಯಲ್ಲಿ ಯುದ್ಧ. ಯಾಕೆಂದ್ರೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಬರೀ ಹಣದ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮ ಒಂದು ಧರ್ಮಗಳನ್ನು ಮರ್ತು ಹೋಗ್ಬಿಟ್ಟಿದೀವಿ. ಹಣ ಧರ್ಮ ಅಲ್ಲ. ನಮ್ಮ ಒಂದು ಧರ್ಮ ಅಂತಂದ್ರೆ ಶಾಂತಿ, ಪ್ರೀತಿ, ಮೈತ್ರಿ. ಇದನ್ನ ಅರ್ಥ ಮಾಡ್ಕೋಬೇಕು.
ಮೂರನೇದಾಯ್ತು. ನಾಲ್ಕನೇದು ಕರುಣಾಧರ್ಮ. ಕರುಣೆ ಅಂದ್ರೆ ಏನು? ಯಾರಾದರೂ ನೋವು ತೊಂದರೆ ಅಂತ ಅನುಭವಿಸ್ತಾ ಇದ್ರೆ, ದಯಾನೀಯ ಪರಿಸ್ಥಿತಿಯಲ್ಲಿದ್ರೆ ಅಂಥವ್ರಿಗೆ ನಾವು ಸಂಪೂರ್ಣ ಹೃದಯಪೂರ್ವಕವಾಗಿ ಸಹಾಯ ಮಾಡಿ ಅವರ ನೋವು ದುಃಖನ ನಿವಾರಿಸೋಕೆ ಮುಂದಾಗೋದೇ ಕರುಣೆ. ನಮ್ಮಲ್ಲಿರುವ ಸ್ವಇಚ್ಛೆಯಿಂದ ಅರ್ಪಿಸುವುದು. ಯಾರು ಅವ್ರು ಕರೆಯೋಲ್ಲ ನಮ್ಮನ್ನ ಬಂದು ಹೆಲ್ಪ್ ಮಾಡೋದು ಅಂತ. ಆದರೆ ನಾವೇ ರಸ್ತೆಯಲ್ಲಿ ಯಾರೋ ಬಿದ್ದು ಗಾಯ ಆಗ್ತಾ ಇದೆ, ಯಾರೋ ಬಿದ್ದ್ಬಿಟ್ಟಿದ್ದಾರೆ, ತಕ್ಷಣ ಇರೋವಂಥ ಜನ ಓಡೋಗಿ ಅವ್ರನ್ನ ಎತ್ತಿ ಅವ್ರನ್ನ ಪಕ್ಕಕ್ಕೆ ಕೂರಿಸಿ ಒಂದು ತೊಟ್ಟು ನೀರು ಕೊಟ್ಟು ಸಹಾಯ ಮಾಡ್ತಾರಲ್ಲ, ಅದೇ ಕರುಣಾಧರ್ಮ. ಸೊ ಕರುಣೆ ನಮ್ಮಲ್ಲಿರುವ ಸ್ವಚ್ಛತೆಯಿಂದ, ಸ್ವಇಚ್ಛೆಯಿಂದ ನಾವು ಇದನ್ನ ಸಹಕರಿಸ್ಬೇಕು, ಸಾಧ್ಯವಾದಷ್ಟು ಹಂಚಿ ಬಾಳ್ಬೇಕು. ಇನ್ನೊಬ್ಬರ ಕಷ್ಟ ನಷ್ಟಗಳ ಪರಿಸ್ಥಿತಿನ ನಾವು ಕನಿಕರ ತೋರಿ ಪರಿಹರಿಸಲು ಪ್ರಯತ್ನಿಸೋದನ್ನೇ ಕರುಣೆ ಅಂತ ಕರೀತಾರೆ. ಈ ಕರುಣಾಧರ್ಮ, ಧ್ಯಾನ, ಅಹಿಂಸೆ, ಸ್ನೇಹ ವಿಧಾನಗಳನ್ನ ನಾವು ಜೀವನದಲ್ಲಿ ಅನುಸರಣೆಗೆ ತರುತ್ತಿರುವಾಗ ನಮ್ಮ ಹೃದಯದಲ್ಲಿ ತನಗೆ ತಾನೇ ಕರುಣಾರಸ ಹರಿಯೋಕ್ಕೆ ಶುರು ಆಗ್ಬಿಡುತ್ತೆ. ಇದು ಆದ್ಯತೆ ಮೇಲೆ 4ನೇ ಮಾನವ ಧರ್ಮ ಕರುಣಾಧರ್ಮ. ಧ್ಯಾನ ಯೋಗ, ಧ್ಯಾನ ಜೀವನ, ಧ್ಯಾನ ಧರ್ಮ ಮೊದಲನೇ ಧರ್ಮ ಅನ್ನೋದನ್ನ ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ. ನಂತರ ಅಹಿಂಸಾ ಧರ್ಮ. ನಮ್ಮೆಲ್ಲರ ಕೊನೆಯದಾದ ಬಯಕೆ ಅಂದ್ರೆ ಮುಕ್ತಿ. ಅಹಿಂಸಾ ತತ್ವ ಮುಕ್ತಿದಾಯಕವಾಗಿರ್ಬೇಕು. ಮುಕ್ತಿ ಬೇಕೆಂದ್ರೆ ಅಹಿಂಸೆಯಲ್ಲಿ ಜೀವಿಸ್ಬೇಕು. ಮುಕ್ತಿ ಅಂದ್ರೆ ಜೀವಾತ್ಮ ಪರಮಾತ್ಮನನ್ನು ತಲುಪಿ ಅವನೊಡನೆ ಐಕ್ಯನಾಗುವುದಲ್ಲ. ನಾವು ಮಾನವ ಜನ್ಮ ತೆಗೆದುಕೊಂಡು 84 ಲಕ್ಷ ಜನ್ಮಗಳನ್ನ ಎತ್ತುತ್ತಾ ಅಧಮ, ಮಧ್ಯಮ, ಉತ್ತಮ ಹಂತಗಳನ್ನ ಸವಸ್ತಾ ಈ ಸವಸ ಹಾದಿಯಲ್ಲಿ ನಮಗೆ ಅರಿವಿದ್ದಂತೆ ಹಾಗೂ ಅರಿವಿಲ್ಲದಂತೆ ಏನೆಲ್ಲಾ ಪಾತಗಳನ್ನು ಮಾಡುತ್ತೀವೋ ಅವೆಲ್ಲ ಸಂಚಿತ ಪ್ರಾರಬ್ಧ ಕರ್ಮಗಳಾಗಿ ಕೊನೆಗೆ ವಾಸನೆಯಾಗಿ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಆ ಕರ್ಮಗಳನ್ನ ನಾವು ಸವಸೋದಕ್ಕಾಗ್ಲಿ ಅಳಿಸೋದಕ್ಕಾಗ್ಲಿ ಮಾಡೋದೇ ಕಷ್ಟ. ಇದು ಸುಲಭದ ವಿಚಾರನೂ ಅಲ್ಲ. ಹಾಗೆ ನಾವು ಅನಾಹತ ಸ್ಥಿತಿಗೆ ಯಾವಾಗ ತಲುಪ್ತೀವೋ ಆಗ ನಾವು ಧ್ಯಾನ ಕಲಿತೀವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಮತ್ತು ಅನಾಹತ ಈ 4 ಚಕ್ರಗಳಲ್ಲಿ ನಾವು ಅಧಮ ಮಧ್ಯಮ ಸ್ಥಿತಿಯಿಂದ ಮೇಲಕ್ಕೆ ಹೋಗ್ತೀವಿ. ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರೆ ಅದೇ ನಮಗೆ ಕೊನೆಯದಾಗಿರುತ್ತೆ. ಅದು ಇದು ನಮ್ಮ ಒಂದು ಆಜ್ಞಾಚಕ್ರದಿಂದ ಮೇಲೆ ಹೋಗುವಂಥದ್ದು. ಆಗ ನಾವು ಯಾವಾಗ ಅನಾಹತ ಸ್ಥಿತಿಗೆ ತಲುಪ್ತೀವೋ ಆಗ ನಾವು ಧ್ಯಾನ ಕಲಿತೀವಿ. ಹಾಗೆ ಹಿಂಸೆ ಅನ್ನೋದು ಪಾಪ ಅನ್ನೋ ವಿಷಯ ನಮ್ಗೆ ಅರಿವಿಗೆ ಬರುತ್ತೆ. ಧ್ಯಾನ ಧರ್ಮದ ಅನುಷ್ಠಾನದೊಂದಿಗೆ ಅಹಿಂಸಾ ಧರ್ಮವನ್ನು ಪಾಲಿಸೋದು ಸ್ಟಾರ್ಟ್ ಮಾಡ್ತೀವಿ. ಯಾರೇ ಆಗಿರ್ಲಿ, ಅವರು ಹುಟ್ಟಿನಿಂದ ಅವರು ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಆದರೆ ಯಾವಾಗ ಧ್ಯಾನ ಕಲಿತಾರೋ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಇದು ಅಹಿಂಸೆ, ಇದನ್ನ ಮಾಡಬಾರ್ದು, ಇದು ಅಧರ್ಮ ಅಂತ ಅರ್ಥ ಆಗುತ್ತೆ. ಅಹಿಂಸಾ ತತ್ವ ಮುಕ್ತಿದಾಯಕ. ಮುಕ್ತಿ ಅಂದ್ರೆ ಜ್ಞಾನೋದಯ, ಎನ್ಲೈಟನ್ಮೆಂಟ್. ಸೊ ಅದನ್ನ ಪಡೆಯೋಕೆ ನಾವು ಕೊನೆಯದಾದಂತಹ ನಾವು ಅನಾಹತ ಚಕ್ರದಿಂದ ಕೊನೆಯದಾದಂತಹ ಆಜ್ಞಾ ಮತ್ತು ಸಹಸ್ರಾರ ಚಕ್ರಕ್ಕೆ ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಬರಬೇಕು. ಯಾರೆಲ್ಲ ಅಹಿಂಸಾ ಮಾರ್ಗದಲ್ಲಿ ನಡೀತಾರೋ ಅವರೆಲ್ಲ ಸ್ನೇಹ ಭಾವನೆಯಿಂದ ಹೊಂದಿರ್ತಾರೆ. ಇತರೆ ಪ್ರಾಣ ವರ್ಗದೊಡನೆ ಮಿತ್ರತ್ವ, ಸ್ನೇಹ ಭಾವದಿಂದ ನೋಡುವ ಪರಿಪಾಠ ಹೊಂದಿ ಅವುಗಳೊಂದಿಗೆ ಪ್ರೀತಿ, ಕರುಣೆ ಹುಟ್ಟಿ ಮಾನವೀಯತೆಯಿಂದ ಪರಮಾವಧಿ ಸ್ಥಿತಿಗೆ ತಲುಪಿ ಕರುಣಾಧರ್ಮನ ಅನುಸರಿಸ್ತಾರೆ. ಕರುಣಾಧರ್ಮವೇ ಕ್ರಾಂತಿ ಧರ್ಮ. ಕ್ರಾಂತಿ ಕ್ಷೇತ್ರ, ಜ್ಞಾನೋದಯ ಕ್ಷೇತ್ರ. ಆತ್ಮ ಸಾಕ್ಷಾತ್ಕಾರವಾಗಬೇಕಾದ್ರೆ ಕರುಣಾಮಯಿ ಆಗಿರಬೇಕು, ಪ್ರೇಮಮಯಿ ಆಗಿರಬೇಕು. ಪ್ರೇಮದಿಂದ ಕರುಣೆ ಹುಟ್ಟುತ್ತೆ. ಧ್ಯಾನ ಹೇಳಿಕೊಡುವವರು ಎಲ್ಲರೂ ಕರುಣಾಮಯಿಗಳು. ಧ್ಯಾನ ಗೊತ್ತಿಲ್ಲದವರಿಗೆ ಧ್ಯಾನ ಹೇಳಿಕೊಡುವವರು. ಧ್ಯಾನ ಪ್ರಚಾರ ಪ್ರೇಮ ಪೂರ್ವಕವಾದ ಕೆಲಸ ಮಾಡುತ್ತಾ ಧ್ಯಾನ ಧರ್ಮದಿಂದ 4ನೇ ಧರ್ಮವಾದ ಕರುಣಾಧರ್ಮವನ್ನು ಅನುಸರಿಸಬೇಕು ಅಂತ ಪತ್ರಿಜಿಯವರು ಮತ್ತೆ ಒತ್ತಿ ಹೇಳಿದ್ದಾರೆ. ನಮಗಿಂತ ದಯಾನೀಯ ಸ್ಥಿತಿಯಲ್ಲಿ ಇರುವವರು ನೋಡಿ ಕರುಣೆ ತೋರಿ ಧ್ಯಾನದಿಂದ ನಿಮ್ಮ ದುಸ್ಥಿತಿ ದೂರ ಆಗುತ್ತೆ, ಬನ್ನಿ ಧ್ಯಾನ ಕಲಿಯಿರಿ ಅಂತ ಅವ್ರನ್ನ ಧ್ಯಾನದಲ್ಲಿ ತೊಡಗಿಸ್ಬೇಕು. ಹೀಗೆ ಕರುಣೆ ತೋರ್ಸೋಕ್ ಬರೋ ಎಲ್ಲಾ ಸದಾವಕಾಶವನ್ನ ಎದುರು ನೋಡಿ ಅವಕಾಶ ಸಿಕ್ಕ ತಕ್ಷಣ ತೊಡಗಬೇಕು, ಧ್ಯಾನ ಹೇಳ್ಕೊಡ್ಬೇಕು. ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಕಷ್ಟಗಳನ್ನ ಬದಿಗಿಟ್ಟು ಇತರರ ಕಷ್ಟಗಳಿಗೆ ಸ್ಪಂದಿಸಿ ಸಹಾಯ ಮಾಡೋದೇ ಕರುಣೆ. ಭೀಷ್ಮ, ಜೀಸಸ್ ಮುಂತಾದವರಿಂದ ಕರುಣೆ ಏನೆಂದು ತಿಳಿದು ಧ್ಯಾನ ಪ್ರಚಾರಕರು ಕರುಣಾಧರ್ಮವನ್ನು ಅನುಸರಿಸಬೇಕು ಅಂತ ಪತ್ರಿಜಿಯವರು ಹೇಳ್ತಾರೆ. 5ನೇದಾದಂತಹ ಶಾಂತಿ ಧರ್ಮ. ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಸರಿಯಾಗಿ ಮಾಡಬೇಕು, ಅದೇ ನಮ್ಮ ಧರ್ಮವಾಗಿರ್ಬೇಕು. ಧ್ಯಾನ ಮಾಡಿದ್ರು ಸರಿಯಾಗಿ ಮಾಡಬೇಕು. ಆಹಾರ ಸೇವನೆ, ನಿದ್ರೆ, ಸತ್ಸಂಗ ಇದೆಲ್ಲದು ಹೀಗೆ ದಿನನಿತ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋ ಪ್ರತಿಯೊಂದು ಕೆಲಸವನ್ನು ಕೂಡ ಸರಿಯಾಗಿ ಮಾಡಬೇಕು. ಆ ಸರಿ ಎನ್ನುವುದೇ ಧರ್ಮ. ಧರ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಅದರಲ್ಲಿ ಇರಬೇಕಾದ ಏನು
ಅನ್ನೋದನ್ನ ನಾವು ಮತ್ತೆ ತಿಳ್ಕೋಬೇಕು. ಅಂದ್ರೆ ಶಾಂತಿ ನಿಪುಣತೆ ಹೆಚ್ಚುವಂತೆ ನಮ್ಮನ್ನು ಬೆಳೆಸ್ಬೇಕಾಗತ್ತೆ. ಅಂದ್ರೆ ನಮಗೆ ಸ್ಕಿಲ್ ಜಾಸ್ತಿ ಆಗ್ಬೇಕು, ಅದ್ರೊಳಗೆ ನಾವು ಕೂಲ್ ಆಗೂ ಇರಬೇಕು. ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ನಮ್ಮ ಅವಿಭಾಜ್ಯ ಅಂಗ ಆಗ್ಬೇಕು. ನಮ್ಮ ಮನಸ್ಸನ್ನ ಶಾಂತಿಯಿಂದ ಇಟ್ಕೊಳ್ಬೇಕು. ಆಗ್ಲೇ ಧರ್ಮ ಏನೆಂದು ಅರ್ಥ ಆಗುತ್ತೆ. ಶಾಂತಿಯ ಅವಗಾಹನೆ ನಮ್ಗಾಗ್ಬೇಕಾದ್ರೆ ಸದಾ ಗೊಂದಲದಲ್ಲಿರುವ ನಮ್ಮ ಮನಸ್ಸನ್ನ ತಿಳಿಯಾಗಿಸಿ ಸುಮ್ಮನಾಗಿಸ್ಬೇಕು. ಅಂದ್ರೆ ಧ್ಯಾನದಲ್ಲಿ ಮನಸ್ಸನ್ನು ಕಟ್ಟಾಕ್ತೀವಿ, ಎಚ್ಚರವಾಗಿರುವಾಗ ಶಾಂತಿಯಿಂದ ಇರಬೇಕು. ಅಂದ್ರೆ ನಾವು ಬಿಡು ಇದ್ದಾಗಲೆಲ್ಲ ಮೌನ ಆಚರಿಸ್ತಾ ಇರಬೇಕು. ಅದೇ ನಾವು ಎಚ್ಚರ ಸ್ಥಿತಿಯಲ್ಲಿ ಮಾಡಬೇಕಾದ್ದು. ಎಚ್ಚರ ಸ್ಥಿತಿಯಲ್ಲಿ ಮೌನವಾಗಿರ್ಬೇಕು. ಧ್ಯಾನದಲ್ಲಿದ್ದಾಗ ಮನಸ್ಸನ್ನು ಕಟ್ಟಾಕ್ಬೇಕು. ಹೀಗೆ ನಾವು ಯಾವಾಗಲೂ ಶಾಂತ ಸ್ಥಿತಿಯಲ್ಲಿ ಇರೋದನ್ನ ಕಲಿತೀವಿ. ಮೌನ ಎರಡೂ ಜೊತೆಲಿದ್ರೆ, ಶಾಂತಿ ಮತ್ತು ಮೌನ ಎರಡೂ ಜೊತೆಲಿದ್ರೆ ಶಾಂತಿ ತನ್ನ ಪಾಡಕ್ ನನ್ನ ಹತ್ರ ಇರುತ್ತೆ. ಒಬ್ಬ ತಂದೆ ತನ್ನ ಮಗನನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಜೊತೆಲಿ ಧ್ಯಾನಾಸಕ್ತನಾಗಂತೆ ಬೆಳೆಸ್ತಾನೆ. ಅವನು ಮರಣಶೈಲಿಯಲ್ಲಿ ಇರ್ತಾನೆ. ಮಗನಿಗೆ ಒಂದು ಅದ್ಭುತವಾದಂತ ಸಂದೇಶ ಕೊಡೋದಕ್ಕೆ ಅವನು, ನಿನ್ನ ಜೀವನ ಪರ್ಯಂತ ಇದನ್ನು ಉಪಯೋಗಕ್ಕೆ ತರಬೇಕಪ್ಪ ನೀನು ಅಂತ ಹೇಳಿ ಸಂದೇಶ, ಓ ಮಗನೇ, ನೀನ್ ಯಾರಾದರೂ ಬೈದ್ರೆ ನಿನಗೆ ತಕ್ಷಣ ಕೋಪ ಬರುತ್ತೆ ಅಲ್ವಾ, ತಕ್ಷಣ ಅವ್ರಿಗೆ ತಿರುಗಿಸ್ ಬೈಬೇಕು ಅಂತ ಅನ್ಸತ್ತಲ್ವಾ, ಅಥವಾ ಅವ್ರಿಗೆ ಹೊಡಿಬೇಕು ಅಂತನೂ ಅನ್ಸತ್ತಲ್ವಾ, ನೀನು ತಪ್ಪದೆ ಅವನನ್ನು ಬೇಕಾದ್ರೆ ಕೊಂದು ಬಿಡು. ಆದ್ರೆ ಅವನು ನಿನ್ನನ್ನು ಬೈದ 24 ಗಂಟೆಯ ನಂತರ ಮಾಡೋ ಇದನ್ನ, ಒಂದು ದಿನವೆಲ್ಲ ಶಾಂತಿಯಿಂದ ಇರೋ, ಅನಂತರ ನಿನ್ನಿಷ್ಟ ಬಂದಂಗ ಹೋಗು, ಮಾಡು, ಅವನು ಹೊಡಿ ಅಂತ ಹೇಳ್ತಾರೆ. ಮೇಂಟೈನ್ ಎ ಗ್ಯಾಪ್ ಆಫ್ 24 hours. ತಕ್ಷಣ ಪ್ರತಿಕ್ರಿಯೆ ತೋರಿಸದೆ ನಿನ್ನ ಕೋಪ ಹಾಗೇ ಉಳಿದಿದ್ರೆ, ಒಂದು ದಿನ ಕಾದ ನಂತರ ಬೈಯೋದಾದ್ರೆ ಬೈಯಿ, ಹೊಡಿಬೇಕಾದ್ರೆ ಹೊಡಿ, ಕೊಲ್ಬೇಕಾದ್ರೆ ಕೊಂದು ಬಿಡು ಅಂತ ಆ ತಂದೆ ಮಗನಿಗೆ ಹೇಳ್ತಾರೆ. ಈ ಉಪದೇಶ ನೋಡಿ, ಯಾವುದಕ್ಕೂ ತಕ್ಷಣ ಪ್ರತಿಕ್ರಿಯೆ ತೋರಿಸ್ಬೇಡ. ಕೀಪ್ ಕೂಲ್, ಶಾಂತಿಯಿಂದ ಇರು. ಒಬ್ಬ ಮನುಷ್ಯನಿಗೆ ಕೋಪದ ಮನಸ್ಥಿತಿ ಆ ಕ್ಷಣದಲ್ಲಿ ಮಾತ್ರ ಇದ್ದು, ಸ್ವಲ್ಪ ಸಮಯದ ನಂತರ ಆ ಕೋಪದ ಮನೋಸ್ಥಿತಿ ತಿಳಿಯಾಗಿ, ಕೋಪ ಕರಗಿ ತನ್ನ ತಪ್ಪಿನ ಅರಿವಾಗಿ ಕ್ಷಮಾಗುಣ ಅಂಕರಿಸುತ್ತೆ. ಇದನ್ನ ನಮ್ಮ ತಾಯಿ ಕೂಡ ಹೇಳ್ತಿದ್ರು. ನಿನ್ ಕೋಪ ಬಂದ್ರೆ ಅಡಿಗೆ ಮನೆಗೆ ಹೋಗಿ ಒಂದ್ ಲೋಟ ನೀರು ಕುಡಿದ್ಬಿಡ್ ಬಾ, ಹೋಗು ಬಾತ್ರೂಮ್ಗೆ ಹೋಗ್ಬಿಡ್ ಬಾ, ಬಡ್ದಿದ್ರು ಪರ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಆ ಸ್ಪಾಟ್ ಒಳಗಡೆ ನಮ್ಗಿದ್ದಂತಹ ಆ ಒಂದು ಕೋಪ ಅಂತ ಅನ್ನೋದನ್ನ ಪ್ರತಿಕ್ರಿಯೆ ತೋರಿಸಬಾರ್ದು ಅಂತ ಈ ಒಂದು ಹೇಳ್ತಾರೆ. ಇದೇ ರೀತಿ ಭಗವಾನ್ ಬುದ್ಧನನ್ನ ಒಬ್ಬ ನಿರಂತರವಾಗಿ ಬೈತಲೇ ಇರ್ತಾನೆ. ಬುದ್ಧ ಅವನೇನ್ ಬೈದ್ರು ಪ್ರತಿಕ್ರಿಯೆ ತೋರಿಸೋದೇ ಇಲ್ಲ, ಶಾಂತಿ ರೂಪದಲ್ಲಿ ಇರ್ತಾರೆ. ನಾನು ನಿನ್ಗೆ ಅಷ್ಟೊತ್ತಿನಿಂದ ಬೈತಾನೆ ಇದ್ದೀನಿ, ನಿಂಗೆ ಏನ್ ಅನ್ಸಲ್ವಾ ಅಂತ ಕೇಳ್ತಾರೆ. ಆಗ ಬುದ್ಧ ಹೇಳ್ತಾರೆ, ನೀನ್ ಬೈದಿದ್ನ ತಗೊಳ್ಳೇ ಇಲ್ಲ, ನೀನ್ ಬೈಕೊಂತ ಇದೀಯಾ, ಬೈಕೋ, ನಿನ್ ಇಷ್ಟ ಅದು, ನನಗೇನು ಇದನ್ನ ತಗೋಬೇಕು ಅಂತ ಅನ್ಸ್ತಾನೆ ಇಲ್ವಲ್ಲ, ನಾನು ತಗೊಳ್ದೇ ಇರೋದ್ರಿಂದ ಆ ಬೈಗಳು ನೀ ಬೈದ್ಯಲ್ಲ ಅದೆಲ್ಲ ನಿಂಗೆ ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಯಾರಾದ್ರೂ ಬೈದ್ರೆ ತಕ್ಷಣ ಪ್ರತಿಕ್ರಿಯಿಸಬಾರ್ದು. ಪ್ರತಿಕ್ರಿಯೆ ತೋರಿಸಿದ್ರೆ ನಿಮ್ಮ ಶಕ್ತಿ ವ್ಯರ್ಥ ಆಗುತ್ತೆ. ಯು ಆರ್ ಲೂಸಿಂಗ್ ಎನರ್ಜಿ. ಪ್ರತಿಕ್ರಿಯೆ ತೋರಿಸಿದ್ರೆ ಶಕ್ತಿ ಉಳಿತಾಯ ಆಗುತ್ತೆ ಎಂಬುದು ಒಂದು ದೊಡ್ಡ ಶಕ್ತಿ. ಆವೇಶ ಇರಬೇಕು, ಅಗತ್ಯ ಬಿದ್ದಾಗ ಮಾತ್ರ ಇರಬೇಕು. ಅನಗತ್ಯವಾಗಿ ಆವೇಶ ಪ್ರಕಟಿಸಬಾರ್ದು. ಆವೇಶ ಎಂಬುದು ಒಂದು ದೊಡ್ಡ ಶಕ್ತಿ. ಆವೇಶ ಇರಬೇಕು, ಅಗತ್ಯ ಬಿದ್ದಾಗ ಮಾತ್ರ ಮಾಡಬೇಕು. ಅನಾವಶ್ಯಕವಾಗಿ ಆವೇಶ, ಇಮೋಷನ್ ತೋರಿಸಬಾರ್ದು. ಕೀಪ್ ಕೂಲ್. ಆವೇಶ ಅನ್ನೋದು ಎಮೋಷನ್, ಅಂದ್ರೆ ಗ್ರೇಟ್ ಎನರ್ಜಿ. ಶಾಂತಿಯಿಂದ ಇದ್ರೆ ದಟ್ ವಿಲ್ ಬಿಕಮ್ ಗ್ರೇಟರ್ ಎನರ್ಜಿ. 6ನೇ ಧರ್ಮ ಶರೀರ ಧರ್ಮ. ಈ ಅಶಾಶ್ವತ ಲೋಕದಲ್ಲಿ ಪ್ರಾಪಂಚಿಕತೆಯಲ್ಲಿ ಜೀವಿಸುವವನು ಬುದ್ಧನಲ್ಲ. ನಾವೆಲ್ಲರೂ ಧ್ಯಾನ ಮಾಡೋದನ್ನು ಕಲಿತು ಹಾಗೂ ಆಧ್ಯಾತ್ಮಿಕ ಜ್ಞಾನದ ಪ್ರಪಂಚದಲ್ಲಿ ಬುದ್ಧ ಭಗವಾನಂತೆ ಜೀವಿಸುವುದನ್ನು ಅನುಸರಿಸ್ತಾ ಇದ್ರೆ, ಆಗ ನಾವು ನಮ್ಮೊಂದಿಗೆ ಬಾಳುವ ಇತರ ಸಮುದಾಯಕ್ಕೂ ಕಲಿಸ್ತಾ ಹೋದರೆ ಅಂತಹ ಬುದ್ಧರ ಸಂಘದಲ್ಲಿ ನಾವೆಲ್ಲರೂ ಬಾಳೋಕೆ ಇಷ್ಟಪಡ್ತೀವಿ. ಅಂತ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಬರಬೇಕು ಅಂತ ಬುದ್ಧ ಭಗವಾನ್ ಬಹಳ ಪ್ರಯತ್ನ ಮಾಡಿದ್ರು. ನಮ್ಮ ದೇಶದಲ್ಲಿ ಅವ್ರನ್ನೇ ಉಳಿಯೋಕ್ ಬಿಡ್ಲಿಲ್ಲ, ಅವ್ರನ್ನ ಬೇರೆ ದೇಶಕ್ಕೆ ಕಳಿಸ್ಬಿಟ್ರು. ಹೀಗಾಗಿ ಚೈನಾ, ಇಂಡೋನೇಷಿಯಾ ಈ ತರ ಬೇರೆ ಬೇರೆ ದೇಶಗಳಲ್ಲಿ ಅವರು ಬದುಕಬೇಕಾಗಿ ಬಂತು. ಬೌದ್ಧ ಧರ್ಮದ ಪ್ರಕಾರ ನಾವೆಲ್ಲರೂ ಮಧ್ಯಮ ಮಾರ್ಗದಲ್ಲೇ ಇರಬೇಕು. 50 ಭಾಗ ಪ್ರಾಪಂಚಿಕತೆ, 50 ಭಾಗ ಆಧ್ಯಾತ್ಮಿಕತೆಯನ್ನು ಅನುಸರಿಸ್ತಾ ಇರಬೇಕು. ಪೂರ್ತಿ ಆಧ್ಯಾತ್ಮಿಕತೆ, ಪೂರ್ತಿ ಪ್ರಾಪಂಚಿಕತೆ ಸಹ ಸರಿ ಇಲ್ಲ. ಮಧ್ಯಮ ಮಾರ್ಗವೇ ಬುದ್ಧ ಧರ್ಮ ಆಗಿರ್ಬೇಕು. ಪ್ರಾಪಂಚಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಸಮಸಮವಾಗಿ ಅನುಸರಿಸ್ತಾ ಇದ್ರೆ ಅದೇ ಬೌದ್ಧ ಧರ್ಮ. ಇದೇ ಮಧ್ಯಮ ಮಾರ್ಗ, ಮಿಡಲ್ ಪಾತ್. ಹಾಗಾದ್ರೆ ಮಧ್ಯಮ ಮಾರ್ಗದಲ್ಲಿ ಇರೋ ಏನೆಲ್ಲ ಮಾಡ್ಬೇಕು ಅಂತ ಅನ್ನೋದನ್ನ
ತುಂಬಾ ಸುಲಭವಾಗಿ ಪತ್ರಿಜಿಯವರು ಹೀಗೆ ಹೇಳ್ತಾರೆ, ಹೆಚ್ಚು ತಿನ್ನಬಾರ್ದು, ಹೆಚ್ಚು ತಿನ್ನೋದು ಅಧರ್ಮ, ಕಡಿಮೆ ತಿಂದರೂ ಅಧರ್ಮ, ಶರೀರಕ್ಕೆ ನೋವುಂಟು ಮಾಡಬಾರ್ದು, ಅದು ಅಧರ್ಮ, ಎಂದಿಗೂ ಶರೀರನ ಹೆಚ್ಚು ದಣಿಸಬಾರ್ದು, ಕಡಿಮೆನೂ ಕೂಡ ದಣಿಸಬಾರ್ದು, ಅದು ಅಧರ್ಮ, ಹೆಚ್ಚು ನಿದ್ರೆ ಮಾಡಬಾರ್ದು, ಹೀಗೆ ಕಡಿಮೆ ನಿದ್ರೆ ಮಾಡಿದ್ರು ಕೂಡ ದಿನಕ್ಕೆ 7 ಗಂಟೆಗಿನ ಹೆಚ್ಚು ನಿದ್ದೆ ಮಾಡಬಾರ್ದು, ಅದಕ್ಕಿಂತ ಕಡಿಮೆನೂ ನಿದ್ದೆ ಮಾಡಬಾರ್ದು. ನಾವು ಶರೀರ ಅಲ್ಲ, ಶರೀರ ಅನ್ನೋದು ಪರ, ಶರೀರನ ಮಾತ್ರ ನಿಗಾವಹಿಸುವುದು ಪರಧರ್ಮ. ನಾವು ಆತ್ಮ ಎಂಬ ಅವಗಾಹನೆ ಅನಾಹತ ಚಕ್ರ ತಲುಪಿದಾಗ ಬರೋ ತಿಳುವಳಿಕೆ, ನಾನು ಆತ್ಮ ಎಂಬ ಅರಿವನ್ನ ಪಡೆಯುವುದೇ ಆತ್ಮಧರ್ಮ. ಅದೇ ಧ್ಯಾನ ಧರ್ಮ, ಅದೇ ಆತ್ಮಧರ್ಮ, ಅದೇ ಸ್ವಧರ್ಮ. ಆದರೆ ಆತ್ಮದ ಅಭಿವೃದ್ಧಿ ಶರೀರವಿಲ್ಲದೆ ಆಗೋಲ್ಲ, ಎಲ್ಲರಿಗೂ ಗೊತ್ತಿದೆ. ಏಕೆಂದ್ರೆ ಶರೀರದೊಂದಿಗೆ ಸರಿಯಾಗಿ ವ್ಯವಹರಿಸೋದನ್ನ ಶರೀರ ಧರ್ಮ, ಪರಧರ್ಮ. ಆದ್ದರಿಂದ ಪರಧರ್ಮವಾದ ಶರೀರನ ಕಾಳಜಿಯಿಂದ ಕಾಪಾಡಿಕೊಳ್ಳೋದು ಅತ್ಯವಶ್ಯಕ. ಯಾವಾಗ ನಮ್ಮ ಆರೋಗ್ಯ ಇರಲ್ವೋ, ನಮ್ಮ ದೇಹ ಗಟ್ಟಿ ಇರಲ್ವೋ, ಆ ಟೈಮ್ ಒಳಗೆ ನಾವು ಕೂತ್ಕೊಂಡು ಗಂಟೆಗಟ್ಟಲೆ ಧ್ಯಾನ ಮಾಡೋಕ್ಕಾಗಲ್ಲ. ಈಗಂತೂ ಹೇಳ್ತಾರೆ ಮಿನಿಮಮ್ 3 hours ಮೆಡಿಟೇಷನ್ ಮಾಡು, 6 hours ಮೆಡಿಟೇಷನ್ ಮಾಡು ಅಂತ ಹೇಳ್ತಾರೆ. ಅಷ್ಟು ಹೊತ್ತು ಕೂತ್ಕೊಳ್ಳೋದಕ್ಕೆ ಅಷ್ಟಾಂಗ ಯೋಗದೊಳಗಡೆ ಆಸನ, ಅದೇ ಯೋಗ. ಯೋಗದಿಂದ ನಾವು ದೇಹ ಗಟ್ಟಿ ಮಾಡ್ಕೋಬೇಕು. ಆದರೆ ಧ್ಯಾನದಿಂದ ಆತ್ಮನ ನಾವು ಮುಂದಕ್ಕೆ ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ಬೇಕು. ಆತ್ಮ ಮುನ್ನಡೆಗೆ ಪೂರಕವಾದಂತಹ ಭೌತಿಕ ಶರೀರ ತನಗೆ ಸಿಕ್ಕಿರೋ 24 ಗಂಟೆಗಳಲ್ಲಿ 3-4 ತಾಸು ಧ್ಯಾನಕ್ಕಾಗಿ ನಿಗದಿಪಡಿಸ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ 3 hours ಮೆಡಿಟೇಷನ್. ಪರಧರ್ಮವಾದ ಶರೀರದೊಂದಿಗೆ ಆಸನ, ಮೌನ, ನಿಶ್ಚಲ ಸ್ಥಿತಿ, ನಿಶ್ಚಲ ಚಿತ್ತ, ಹೀಗೆ ಧ್ಯಾನ ಮಾಡುತ್ತಾ ಸ್ವಧರ್ಮದಲ್ಲಿ ಮುಂದುವರಿತಾ ಆತ್ಮದ ಮುನ್ನಡೆಗಾಗಿ ಪರಧರ್ಮವಾದ ಶರೀರನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಹಾಗೆ ಶರೀರದ ಕಾಳಜಿಗಾಗಿ ಆಹಾರ ಧರ್ಮನ ಪಾಲಿಸ್ಬೇಕು, ಸಸ್ಯಾಹಾರನ ಪಾಲಿಸ್ಬೇಕು, ತಂಗಳ ಆಹಾರ ಸೇವಿಸಬಾರ್ದು, ತಾಜಾ ಆಹಾರನ ಮಾತ್ರ ಬಳಸ್ಬೇಕು. ಆಹಾರ ತಯಾರಿಕೆಯನ್ನು ಆಧುನಿಕವಾಗಿ ಬಳಕೆಯಿಂದ ಮೈಕ್ರೋವೇವ್ ತಯಾರಿಸಿ ತಿಂತಾರೆ, ಅದೆಲ್ಲ ಒಳ್ಳೆಯದಲ್ಲ. ಮೈಕ್ರೋವೇವ್ ಕೆಟ್ಟ ಶಕ್ತಿಗಳಿದೆ, ಡಿಸ್ಟ್ರಕ್ಟಿವ್ ಎನರ್ಜೀಸ್ ಇದೆ. ಬೆಳ್ಳುಳ್ಳಿ ತಿನ್ನೋ ಅಭ್ಯಾಸ ಬೇಡ. ಮಾಂಸಾಹಾರದ ಥರ ನಾವು ಪ್ರೇರಣೆ ಇರಬಾರ್ದು. ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳನ್ನು ನಾವು ನಿತ್ಯ ಬಳಸಬೇಕು. ದ್ರವಾಹಾರನ ಹೆಚ್ಚಾಗಿ ಸೇವಿಸಬೇಕು. ಆಹಾರದ ಬಳಕೆ ನಿಯಮಬದ್ಧವಾಗಿರಬೇಕು. ಪ್ರತಿದಿನ ಘನವಾದ ಸೇವಿಸುವ ಆಹಾರ ಅವಶ್ಯಕತೆ ಇಲ್ಲ. 1 ದಿನ ಘನಾಹಾರ, 2ನೇ ದಿನ ದ್ರವಾಹಾರ, 3ನೇ ದಿನ ಉಪವಾಸ. ಇದು ಸರಿಯಾದ ಪದ್ಧತಿ. ಸರಿಯಾದ ಪದ್ಧತಿ ಅಂದರೆ ಧರ್ಮ, ಆಹಾರ ಧರ್ಮ. ಇದರಿಂದ ನಮ್ಮ ಶರೀರ ಶಕ್ತಿಯುತವಾಗುತ್ತೆ. ಈ ವಿಧಾನ ಅಳವಡಿಕೆಯಿಂದ ಹೆಚ್ಚು ಕಾಲ ನಾವು ಜೀವಿಸಬಹುದು, ಶಕ್ತಿಯಾಗಿ ಬದುಕಬಹುದು. ಸರಿಯಾದ ಸಮತೋಲನ ಆಹಾರ ಶರೀರಕ್ಕೆ ಅವಶ್ಯಕ. ರುಚಿಯಾದ ಆಹಾರ ಸೇವನೆ ನಮಗೆ ಹೆಚ್ಚು ಶಕ್ತಿ, ಹೆಚ್ಚು ವರ್ಷಗಳ ಕಾಲ ಜೀವಿಸಕ್ಕೆ ಅನುವು ಮಾಡಿಕೊಡುತ್ತೆ. ವಾಗ್ಭಟ ಹೇಳೋ ಹಾಗೆ 150 ವರ್ಷ ನಮ್ಮ ಆಯುಸ್ಸು. 12 ವರ್ಷಕ್ಕೆ ನಾವು ಮೆಚೂರ್ ಆಗ್ತೀವಿ. 12ರಿಂದ ಗುಣಿಸಿದ್ರೆ 144 ಬರುತ್ತೆ. ಆ 144 ವರ್ಷಗಳು ನಮ್ಮ ಒಂದು ಆಯುಸ್ಸು. ಆದರೆ ನಾವು ತಪ್ಪು ದಾರಿಲಿ ಹೋಗಿ ಆ ಧರ್ಮದಿಂದ ಬದುಕಿ ನಾವು 50 ವರ್ಷಕ್ಕೆ ಸತ್ತೋಗ್ತಾ ಇದ್ದೀವಿ. ಹಸಿವೆಯಾದಾಗ ಮಾತ್ರ ತಿನ್ನು, ಹಸಿವು ತೀರುವಷ್ಟು ಮಾತ್ರ ತಿನ್ನು, ಹಸಿವೆ ಇಲ್ಲದಿರುವಾಗ ತಿನ್ಬೇಡ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ವೈದ್ಯರನ್ನು ದರ್ಶಿಸಲೇಬೇಡ, ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾರೆ. ನಮ್ಮ ಶರೀರ ಒಂದು ದೊಡ್ಡ ಕಾರ್ಖಾನೆ. ಈ ಕಾರ್ಖಾನೆಯ ಒಡೆಯರು ನಾವು. ಈ ಕಾರ್ಖಾನೆಯ ಜೊತೆ ಲಕ್ಷಾಂತರ ಜನರು ಕೆಲಸ ಮಾಡ್ತಿರ್ತಾರೆ. ಅವರಿಗೆ ನಾವು ಈ ಶರೀರದ ಮಾಲೀಕರಾಗಿ ನಾವು ಅವರಿಗೆ ಹೇಗೆ ಆದೇಶಿಸಿದರೆ ಹಾಗೆ ಶರೀರ ನಿರ್ವಹಿಸ್ತಾ ಇರ್ತಾರೆ. ಆದ್ರಿಂದ ಶರೀರವೆಂಬ ಕಾರ್ಖಾನೆಯಲ್ಲಿ ಅಂಗಾಂಗಗಳೆಂಬ ಕೆಲಸಗಾರರ ಜೊತೆ ಮಾತನಾಡುವ ಪರಿಪಾಠ ಇಟ್ಕೊಳ್ಬೇಕು. ಶರೀರದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಶರೀರದ ಪ್ರತಿ ಜೀವಕೋಶ, ಪ್ರತಿ ಜೀವಕಣ ಹಾಗೂ ಅಣುಗಳ ಜೊತೆ ಮಾತನಾಡ್ತಾ ಇರಬೇಕು. ನಂಗೆ ನೋವು ಬಂದ್ರೆ ಹಳಾದ್ ಕಾಲು ನೋವು ಅಂತ ಅನ್ಬೇಡಿ. ಸಾರಿಪ್ಪ, ನಿನ್ಗೆ ಇಷ್ಟು ನೋವು ಬರೋದಕ್ಕೆ ಕಾರಣ ನಾನು ಏನೇನೋ ಮಾಡ್ಬಿಟ್ಟಿದ್ದೀನಿ, ನಾನು ಬಹಳ ಭಾರ ಹೊತ್ಕೊಂಡ್ಬಿಟ್ಟಿದ್ದೀನಿ, ಅದರಿಂದ ಮಂಡಿ ನೋವು ಬಂದ್ಬಿಟ್ಟಿದೆ, ದಯವಿಟ್ಟು ನೀನೇ ವಾಸಿ ಮಾಡ್ಕೋ, ನನ್ ಕ್ಷಮಿಸು ಅಂತ ನಾವು ನಮ್ಮ ಒಂದು ಅಂಗಾಂಗಗಳ ಜೊತೆ ಮಾತಾಡಬೇಕು. ಸಂಕಲ್ಪ ರೂಪದಲ್ಲಿ ಸೂಕ್ತ ಸಕಾರಾತ್ಮಕ ಆದೇಶಗಳನ್ನ ಅಗತ್ಯ ಬಿದ್ದಾಗಲೆಲ್ಲ ನಾವು ನೀಡ್ಕೋತಾ ಇರಬೇಕು. ನಾನು ಆರೋಗ್ಯವಾಗಿದ್ದೀನಿ, ಐ ಆಮ್ ಹೆಲ್ತಿ, ಮೈ ಬಾಡಿ ಈಸ್ ಹೆಲ್ತಿ, ಮೈ ಲಿಂಬ್ಸ್ ಆರ್ ಸ್ಟ್ರಾಂಗ್. ಈ ತರ ನಮ್ಮ ಹಲ್ಲುಗಳು ಗಟ್ಟಿಯಾಗಿದೆ. ನಾನು 80 ವರ್ಷ ಆದ್ರೂ ನಾನು ಹಲ್ಲೊಳಗೆ ಏನ್ ಬೇಕಾದ್ರೂ ತಿನ್ನಬಲ್ಲೆ ಅಂತಿದ್ರೆ ಹಲ್ಲು ಬೀಳೋದೇ ಇಲ್ಲ. ಸೊ ಹೀಗೆ ಯಾವುದೇ ಕೆಟ್ಟ ಚಟಗಳನ್ನು ರೂಪಿಸ್ಕೊಳ್ದೆ ನಾವು ಶರೀರನ ಇಂಥ ಹವ್ಯಾಸಗಳಿಂದ ದೂರ ಇಟ್ಟು ಕಾಪಾಡ್ಕೋತಾ ಇರಬೇಕು. ದಿನನಿತ್ಯ ಎಷ್ಟು ಬೇಕೋ ಅಷ್ಟೇ ಹೊತ್ತು ನಿದ್ರಿಸ್ಬೇಕು. 7 ಗಂಟೆ ಕಾಲ ನಿದ್ರೆ ಸಾಕು.
ಉಳಿದಿದ್ದ ಟೈಮ್ ಒಳಗೆ ಧ್ಯಾನ ಮಾಡಬೇಕು. ತಾಮಸಿಕ ವಿಧಾನ ನಾವು ಯಾವಾಗಲೂ ನಿದ್ದೆ ಮಾಡೋದು. ಇದು ಅಧಮ ಹಂತದಲ್ಲಿರೋರ ಸ್ಥಿತಿ. ತಿನ್ನು ಮಲಕ್ಕೋ. ಸೊ ಅವರು ಏನಾಗ್ತಾರೆ, ಅಧಮರಾಗ್ತಾರೆ. ಬುದ್ಧರಾಗ್ಬೇಕು ಅಂದ್ರೆ ದಿನನಿತ್ಯ 3 ಗಂಟೆಗಳ ಧ್ಯಾನ ಮಾಡಬೇಕು. 1 ಗಂಟೆ ಧ್ಯಾನ 3 ಗಂಟೆ ನಿದ್ರೆಗೆ ಸಮ ಅಂತ ಹೇಳ್ತಾ ಇದ್ರು. ಹೀಗೆ ಸ್ವಧರ್ಮದಲ್ಲಿ ಮುಂದುವರಿತಾ ಪರಧರ್ಮವಾದಂತ ಶರೀರನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಶರೀರ ಧರ್ಮನ ಪಾಲಿಸ್ಕೊಳ್ತಾ ಹೋದರೆ ಸ್ವಧರ್ಮ ತನಗ್ ತಾನೇ ಮುಂದುವರಿತಾ ಹೋಗುತ್ತೆ. 7ನೇದು ಸ್ವಾಧ್ಯಾಯ ಧರ್ಮ. ನಮ್ಮನ್ನ ನಾವು ಅರ್ಥಕೊಳ್ಳದೆ ಇರೋದು ಅಧರ್ಮ. ನಮ್ಮನ್ನ ನಾವು ತಿಳ್ಕೋಬೇಕು ಅನ್ನೋದೇ ಧರ್ಮ. ಸ್ವಧರ್ಮವಾದಂತ ಧ್ಯಾನದಿಂದ ಪಡೆಯೋ ಸ್ವಲ್ಪ ಮಾತ್ರವೇ ಅನುಭವ ಸಾಲದು. ಅದಕ್ಕಾಗಿ ಆಧ್ಯಾತ್ಮಿಕವಾಗಿ ಉನ್ನತವಾದ ಸ್ಥಿತಿ ತಲುಪಬೇಕಾದ್ರೆ ಎಷ್ಟೋ ಮಹಾಜ್ಞಾನಿಗಳು ಉನ್ನತ ಲೋಕದಿಂದ ಹಾಸ್ಟೆಲ್ ಮಾಸ್ಟರ್ಸ್ ಆಗಿ ಕೆಲವು ವಿಶೇಷ ಧ್ಯಾನಿಗಳನ್ನ ಆರಿಸ್ಕೊಂಡು ಉನ್ನತ ಜ್ಞಾನನ ನಮ್ಮ ಲೋಕದ ವಾಸಿಗಳಿಗೆ ವಾಕಿನ್ ಆಗಿ ಬಂದು ತಾವು ಪಡೆದಿರುವಂತಹ ಹೆಚ್ಚಿನ ಆಧ್ಯಾತ್ಮಿಕ ಅನುಭವಗಳನ್ನ ಪುಸ್ತಕ ರೂಪದಲ್ಲಿ ಬರ್ಸೋಕೆ ಪ್ರಯತ್ನ ಮಾಡ್ತಾರೆ. ನೀವು ಮಾರ್ಸಿನಿಯಾಕ್ ಅನ್ನೋರು ಬರೆದಿರುವಂತಹ ನೀವು ಬ್ರಿಂಗರ್ಸ್ ಆಫ್ ದಿ ಡಾನ್ ಅನ್ನುವಂತಹ ಪುಸ್ತಕ ಕೇಳಿರ್ಬೋದು. ಈಗ ಇತ್ತೀಚೆಗೆ ಬಂದಿರುವಂತಹ ನ್ಯೂ ಎನರ್ಜಿ ಅನ್ನೋ ಬುಕ್ ಕೇಳಿರ್ಬೋದು. ಇದೆಲ್ಲದು ಧ್ಯಾನಗಳು ಓದ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಂತಹ ಸೇತ್ ಅನ್ನುವಂತಹ ಪರಬ್ರಹ್ಮ, ಅವನು ಪರಮಾತ್ಮ ಅಂತಾನೆ ಕರೀತಾರೆ. ಈ ಹಾಸ್ಟೆಲ್ ಮಾಸ್ಟರು ಜೇನ್ ರಾಬರ್ಟನ್ ಅವ್ರನ್ನ ಒಬ್ರು ಮಹಿಳೆಯನ್ನ ಪ್ರವೇಶಿಸಿ 20 ವರ್ಷಗಳ ಕಾಲ ಅಖಂಡವಾದ ಜ್ಞಾನನ ಈ ಭೂಮಂಡಲಕ್ಕೆ ನೀಡಿದ್ದಾರೆ. ಅವುಗಳೇ ಅದ್ಭುತ ಜ್ಞಾನ ಹೊಂದಿರುವ ಸೇತ್ ಪುಸ್ತಕಗಳು. ವಿಸ್ಡಮ್ ಮೀನ್ಸ್ ಸೇತ್, ವಿಸ್ಡಮ್ ಆಂಗ್ಲ ಭಾಷೆಯಲ್ಲಿದೆ. ಈಗ ಕನ್ನಡ ಭಾಷೆಯಲ್ಲೂ ಕೂಡ ಸೇತ್ ವಿಜ್ಞಾನ ಅನ್ನೋದು ಈ ಶೀರ್ಷಿಕೆಯಲ್ಲಿ ದೊರೀತಾ ಇದೆ. ಪ್ರತಿಯೊಬ್ರು ಇದನ್ನ ಓದಲೇಬೇಕು. ಪ್ರತಿಯೊಬ್ಬ ಧ್ಯಾನಿನು ಸೇತ್ ಪುಸ್ತಕಗಳನ್ನ ಹೆಚ್ಚಿನ ಜ್ಞಾನ ಹಾಗೂ ಸತ್ಯ ಅನ್ವೇಷಣೆಗಾಗಿ ಪತ್ರಿಜಿರವರು ನಮ್ಮೆಲ್ಲರಿಗೂ ಓದಲೇಬೇಕು ಅಂತ ಹೇಳಿರೋದ್ರಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಓದಿದ್ರೆ ನಮಗೆ ತುಂಬಾ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈ ಪುಸ್ತಕಗಳು ಅಷ್ಟು ಸರಳವಾಗಿಲ್ಲ. ಮತ್ತೆ ಮತ್ತೆ ಓದಿದಾಗ ಮಾತ್ರ ನಿಧಾನವಾಗಿ ಅದರ ಒಳಾರ್ಥ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಪತ್ರಿಜಿಯವರು ನಮ್ಮೆಲ್ಲರಿಗೂ ಆಶ್ಚರ್ಯಕರ ವಿಷಯ ತಿಳಿಸಿರುವ ಪ್ರಕಾರ ನಾವೆಲ್ಲರೂ ಜ್ಞಾನಿಗಳೇ, ಆದರೆ ನಾವು ಕೇವಲ ಶರೀರ ಮಾತ್ರದಿಂದ ಈ ಲೋಕದಲ್ಲಿ ಇದ್ದೇವೆ. ನನ್ನ ಈ ಶರೀರಕ್ಕಿರುವುದು ಒಂದು ಆತ್ಮ ಮಾತ್ರ ಅಂತ ತಿಳ್ಕೊಂಡಿದ್ರೆ ನಾನು ಅಜ್ಞಾನಿ ಅಂತ ಹೇಳ್ತಾರೆ. ಈಗ ಹೇಳ್ತಿರೋದು ಬಹಳ ಅದ್ಭುತ ಮತ್ತು ವಿಶೇಷ. ಕೇಳ್ಕೊಳ್ಳಿ. ನಾನು ಅನೇಕ ಲೋಕಗಳಲ್ಲಿ, ಒಟ್ಟು 190 ಲಕ್ಷ ಲೋಕಗಳಿವೆ, ಅನೇಕ ಶರೀರಗಳಿಂದ ಒಂದೇ ಸಮಯದಲ್ಲಿ ಜೀವಿಸ್ತಿದ್ದೇನೆ. 190 ಲೋಕಗಳಲ್ಲೂ ನಾನಿದ್ದೀನಿ. ನಮಗಾಗಿರುವ ಅನೇಕ ಶರೀರಗಳಲ್ಲಿ ಒಂದು ಶರೀರ ಮಾತ್ರ ಈ ಭೂಲೋಕದಲ್ಲಿದೆ. ನಾವು ಈ ಒಂದೇ ಸಮಯದಲ್ಲಿ ಅನೇಕ ಲೋಕಗಳಲ್ಲಿ ಅನೇಕ ಶರೀರಗಳಿಂದ ಜೀವಿಸ್ತಾ ಇದ್ದೀವಿ ಅಂತ ಅನ್ನೋ ವಿಚಾರನ ಪತ್ರಿಜಿಯವರು ನಮಗೆ ಈ ಒಂದು ವಿಚಾರದಲ್ಲಿ ಹೇಳ್ತಾರೆ. ಈ ಎಲ್ಲ ರೀತಿಯ ವಿಶೇಷವಾದ ವಿಷಯಗಳನ್ನು ತಿಳ್ಕೊಳ್ಳೋಕೆ ಪತ್ರಿಜಿಯವರು ತಿಳಿಸಿರೋ ಹಂಗೆ ಸೇತ್ ಪುಸ್ತಕ ಓದ್ಬೇಕು. ಸೇತ್ ಪುಸ್ತಕನ ನಾವು ಹೆಚ್ಚು ಓದಿದ್ರೆ ಆಗ ಇಂತಹ ಜ್ಞಾನಗಳು, ವಿಶೇಷವಾದ ಜ್ಞಾನಗಳು ನಮಗೆ ಸಿಗುತ್ತೆ. ನಾವು ಧ್ಯಾನದ ಜೊತೆಗೆ ಸ್ವಾಧ್ಯಾಯನ ಕಡ್ಡಾಯವಾಗಿ ಮಾಡಲೇಬೇಕು. ಬ್ರಹ್ಮಾಂಡ ಜ್ಞಾನನ ಅರಿಬೇಕು. ಇದನ್ನ ಪತ್ರಿಜಿಯವರು ಸ್ವಾಧ್ಯಾಯ ಧರ್ಮ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ವಿಚಾರ ಹೇಳ್ತಾರೆ, ಬುರುಡೆ ಧರ್ಮ ಅಂತ. ಬುರುಡೆ ಅಂದ್ರೆ ಶರೀರ ಧರ್ಮನ ಕಾಪಾಡ್ಕೋಬೇಕು ಅಂದ್ರೆ, ಬುರುಡೆಯ ಜ್ಞಾನ ಹೆಚ್ಚಿಸ್ಕೋಬೇಕು ಅಂದ್ರೆ ನಮ್ಮ ಮೆದುಳು ಎಂದು ನವಧರ್ಮಗಳ ಪರಿಕಲ್ಪನೆ ಮೂಲಕ ತಿಳಿಸಿದ್ದಾರೆ, ಸೃಷ್ಟಿಸಿದ್ದಾರೆ. ಅವರು ಸೃಷ್ಟೀಕರಿಸಿದ್ದಾರೆ. ಆಧ್ಯಾತ್ಮಿಕ ಲೋಕದಲ್ಲಿ ನಾನಾ ಕೃತಿಗಳನ್ನು ಆಂಗ್ಲ ಭಾಷೆಯಲ್ಲಿ ರಚಿಸಿ ಹೊರತಂದಿರುವ ಜೇನ್ ರಾಬರ್ಟ್ಸ್, ಲಿಂಡಾ ಗುಡ್ಮ್ಯಾನ್, ರುತ್ ಮಾಂಟೆಗೊಮೆರಿ, ಅದೇ ರೀತಿ ಸ್ವಾಮಿ ರಾಮತೀರ್ಥ, ಖಲೀಲ್ ಗಿಬ್ರಾನ್, ಸ್ವಾಮಿ ರಾಮ, ಯೋಗಾನಂದ ಪರಮಹಂಸ, ರಿಚರ್ಡ್ ಬಾಕ್, ಕಾರ್ಲೋಸ್ ಕಾಸ್ಟ್ರೆನಡಾ, ಲೋಬ್ಸಾಂಗ್ ರಂಪಾ, ಜೇನ್ ರಾಜ್ಯದ್ಯಾಸ, ರಾಮ್ರ, ಬಾರ್ಬರಾ ಹ್ಯಾಂಡ್ ಕ್ಲೌ, ಬಾರ್ಬರಾ ಮಾರ್ಸಿನಿಯಾಕ್, ಹೀಗೆ ಓಶೋ ರಜನೀಶ್, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ 100 ಬುಕ್ಗಳದ್ದು ಒಂದು ಪಟ್ಟಿನೇ ಪತ್ರಿ ಸರ್ ಅವರು ನಮಗೆ ಕೊಟ್ಟಿದ್ರು. ಅದನ್ನ ನಾವು ನಮ್ಮ ಧ್ಯಾನಾಮೃತ ಪುಸ್ತಕಗಳಲ್ಲಿ ನಾವು ಪ್ರಿಂಟ್ ಕೂಡ ಮಾಡಿದ್ವಿ. ಹೀಗೆ ಈ ಆಧ್ಯಾತ್ಮಿಕ ಗ್ರಂಥಗಳು ನಿಮಗೆ ಅರ್ಥ ಮಾಡ್ಕೊಂಡು ಓದೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಆ ಪುಸ್ತಕ ಕೊಂಡ್ಕೊಂಬರಕ್ಕೆ ನಾವು ಬಾಂಬೆಗೆ ಹೋಗಿ ನಾವು ಚರ್ಚ್ ಸ್ಟ್ರೀಟ್ ಅಲ್ಲಿ ಹುಡುಕಿ ಪುಸ್ತಕಗಳನ್ನ ತಗೊಂಡ್ ಬಂದು ಓದೋಕ್ ಶುರು ಮಾಡಿದ್ವಿ. 18 ಸೂತ್ರಗಳನ್ನ ರಚನೆ ಆಗಿದೆ. ಅದರೊಳಗಡೆ ಗ್ರಂಥಾಧ್ಯಯನ ನಮಗೆ ಮೊದಲನೇದು ಧ್ಯಾನ, 2ನೇದು ಗ್ರಂಥ ಅಧ್ಯಯನ. ಇಲ್ಲಿ ನಾವು ಆಧ್ಯಾತ್ಮಿಕ ಯಾತ್ರಾ ಮಾಡ್ತೀವಿ. ಒಂದೊಂದು ಪುಸ್ತಕ ಓದುವಾಗ ಒಂದೊಂದು ಆಧ್ಯಾತ್ಮಿಕ ಯಾತ್ರಾ ಆಗುತ್ತೆ. ನಾವು ಎಲ್ಲ ಕಾಶಿಗೋ ರಾಮೇಶ್ವರಕ್ಕೋ ಹೋಗೋ ಬದಲು ಇಲ್ಲೇ ಕೂತ್ಕೊಂಡು ಪುಸ್ತಕಗಳನ್ನು ಓದಿ ಜ್ಞಾನ ಪಡಿತಾ ಹೋಗಿ.
ಹೀಗೆ ಎಷ್ಟೆಷ್ಟೋ ಯಾತ್ರೆ ಮುಗಿಸೋ ಯೋಜನೆ ನಮ್ದಾಗಿರ್ಬೇಕು. ಇದೇ ಸ್ವಾಧ್ಯಾಯ ಧರ್ಮ. 8ನೇದು ವಿನಯ ಧರ್ಮ. ನಾವು ಪ್ರತಿಯೊಬ್ಬರ ಜೊತೆ ವಿನಯದಿಂದ ವರ್ತಿಸ್ಬೇಕು. ವಿನಯ ಸ್ವಭಾವನ ಬೆಳೆಸ್ಕೋಬೇಕು. ಬರೀ ವಿನಯ ಇರಬಾರ್ದು. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಆಗ್ಲೇಬಾರ್ದು. ಅದು ಒಂದು ಗಾದೆ. ವಿದ್ಯೆಯಿಂದ ಕೂಡಿದ ವಿನಯವಾಗಿರ್ಬೇಕು. ತಗ್ಗಿ ಬಗ್ಗಿ ನಡೆಯೋಕೆ ಕಲಿಬೇಕು. ವಿದ್ಯೆ ಅಧಿಕವಾಗಿ ಗಳಿಸಿ ನಂತರ ಅಹಂಕಾರಿ ಆಗ್ಬಾರ್ದು. ನಾವು ಓದ್ತಾ ಜ್ಞಾನ ಬಂದ್ಬಿಟ್ರೆ ನನ್ನಷ್ಟು ಯಾರಿಗ್ ಗೊತ್ತಿದೆ ಅನ್ನೋಂಥ ಅಹಂಕಾರ ಬಂದ್ಬಿಡುತ್ತೆ. ಪ್ರಾಪಂಚಿಕ ವಿದ್ಯೆ ಅಹಂಕಾರಕ್ಕೆ ನಾಂದಿ. ಅದಕ್ಕೋಸ್ಕರ ಪ್ರಾಪಂಚಿಕ ವಿದ್ಯೆ ಇರುವಂತಹ ಪುಸ್ತಕಗಳನ್ನು ಮಾತ್ರ ಓದಬಾರ್ದು. ಅದ್ರೊಳಗೆ ಆಧ್ಯಾತ್ಮನೂ ಇರಬೇಕು ಮತ್ತು ಪ್ರಾಪಂಚಿಕ ಜ್ಞಾನನೂ ಇರಬೇಕು. ಅಂತದನ್ನ ಆರಿಸ್ಕೊಳ್ತಾ ಹೋಗ್ಬೇಕು. ವಿದ್ಯಾ ವಿನಯ ಸಂಪನ್ನೆ ಎಂಬಂತೆ ಎಲ್ಲರ ಜೊತೆ ವಿನಯದಿಂದ ವರ್ತಿಸ್ಬೇಕು. ಯಾರು ಹೆಚ್ಚು ಧ್ಯಾನ ಮಾಡ್ತಾರೋ, ಆಧ್ಯಾತ್ಮಿಕಲ್ಲಿ ಮುನ್ನಡಿತಾರೋ ಅವರು ಹೆಚ್ಚು ವಿನಯದಿಂದ ವರ್ತಿಸ್ತಾರೆ. ವಿದ್ಯಾದ ದಾತಿ ವಿನಯಂ. ಆಧ್ಯಾತ್ಮಿಕ ವಿದ್ಯೆ ವಿನಯವನ್ನು ಪ್ರಸಾದಿಸುತ್ತದೆ ಅಂತ ನಾವು ಇದ್ರೊಳಗೆ ಅರ್ಥ ಆಗುತ್ತೆ. ಈ ಶ್ಲೋಕದಲ್ಲಿ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡಿದ್ರೆ ಹೆಚ್ಚು ಹೆಚ್ಚು ಸಹನೆ ವಿನಯವಂತರಾಗ್ತೇವೆ. ವಿನಯ ಧರ್ಮವನ್ನು ಪ್ರತಿ ಮನುಷ್ಯನು ಅಭ್ಯಾಸಿಸಲೇಬೇಕು. ವಿನಯ ಅನ್ನೋದು ಒಬ್ಬ ಮನುಷ್ಯನ ಒಂದು ಅದ್ಭುತ ಸ್ವಾಭಾವಿಕ ಗುಣ ಆಗ್ಬೇಕು. 9ನೇದು ಕೊನೆಯದಾದಂತಹದ್ದು ದಾನ ಧರ್ಮ. ನಮ್ಮ ಹತ್ತಿರ ಇರೋದನ್ನ ಉಚಿತವಾಗಿ ಇತರರಿಗೆ ಹಂಚುವ ಕಾರ್ಯವೇ ದಾನ. ಧ್ಯಾನದಿಂದ ಕರ್ಮನ ಅಳಿಸ್ಕೋಬಹುದು ಅಂತ ಹೇಳ್ತಾರೆ. ದಾನ ಹೆಂಗ್ ಮಾಡ್ತೀವಿ? ನಾನು ಸ್ವಂತವಾಗಿ ನನ್ನ ಒಂದು ಬೆವರು ರಕ್ತ ಸುರಿಸಿ ಸಂಪಾದನೆ ಮಾಡಿರೋದು ದಾನ. ನನ್ನ ಗಂಡ ಸಂಪಾದನೆ ಮಾಡಿರೋದನ್ನ ಕೊಟ್ರೆ ದಾನ ಆಗೋಲ್ಲ. ನಮ್ಮ ತಂದೆ ತಾಯಿ ಇಟ್ಟಿರುವಂತ ಆಸ್ತಿನ ಹಂಚಿದ್ರೆ ದಾನ ಆಗೋಲ್ಲ, ಅದು ಅವ್ರಿಗೆ ಹೋಗುತ್ತೆ. ನಾನು ನನ್ನ ಊಟದ ಒಂದು ಭಾಗನ ದಾನ ಮಾಡ್ಬೇಕು. ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಅಡಿಗೆ ಮಾಡೋವಾಗ ನೀವೊಂದು ಒಬ್ಬೊಬ್ರಿಗೆ ಒಂದೊಂದು ಕೈ ಹಿಡಿಯಷ್ಟು ಆ ಅಕ್ಕಿ ಹಾಕಿ ಅಡಿಗೆ ಮಾಡೋದಾದ್ರೆ, ಒಂದು ಹಿಡಿಯಷ್ಟು ಅಕ್ಕಿನ ನೀನು ಊಟ ಮಾಡೋದಕ್ಕೆ ಏನ್ ಹಾಕ್ತಾ ಇದೆಯಾ? ಈಗ ಮನೆಯೊಳಗೆ 6 ಜನ ಇದ್ರೆ 6 ಹಿಡಿ ಅಕ್ಕಿ ಹಾಕ್ತೀರ ನಿಮ್ ಪಾತ್ರೆಗೆ. ಅದ್ರೊಳಗೆ ನಿನ್ನ ಒಂದು ಹಿಡಿ ಒಳಗೆ ಒಂದು 1/4 ಭಾಗನ ಎತ್ತಿಡು. ಅದನ್ನ ಕೂಡ ಹಾಕ್ತಾ ಹೋಗು. ಆ ತರ ಕೂಡ ಹಾಕ್ತಂಥದ್ದು ಒಂದು ದಿವಸ ಒಂದು 50 kg ಆಗ್ಬಹುದು. ಅದನ್ನ ತಗೊಂಡೋಗಿ ಏನ್ ಮಾಡ್ಬೇಕು? ನಾವು ಅನ್ನದಾನಕ್ಕೆ ಹಂಚಬೇಕು. ಆಗ ನೀನು ದಾನ ಮಾಡ್ದಂಗಾಗುತ್ತೆ. ಸೊ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದಿಸ್ಬೇಕು. ನಮ್ಮ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಉಳಿಸ್ಕೋಬೇಕು. ಹೆಚ್ಚಾಗಿ ಉಳಿದಿರೋದನ್ನ ಇತರರಿಗೆ ದಾನ ಮಾಡ್ಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದೇ ರೀತಿ ನಾವು ಕಲ್ತಿರೋದ ಧ್ಯಾನ, ಸಂಗೀತ, ಅಡಿಗೆ, ಕಲೆ, ಭಾಷೆ, ನಮಗ್ ತಿಳಿದಿರುವಂತ ವಿವಿಧ ವಿದ್ಯೆ ಎಲ್ಲದನ್ನು ನಮ್ಮ ಬಿಡುವು ಮಾಡ್ಕೊಂಡು ಉಚಿತವಾಗಿ ಇತರರಿಗೆ ಹೇಳ್ಕೊಡುವಂತ ಉನ್ನತ ಅಭ್ಯಾಸ ನಮ್ದಾಗ್ಬೇಕು. ನಮ್ಮ ಸಮಯ, ನಮ್ಮ ಬುದ್ಧಿ, ನಮ್ಮ ಜ್ಞಾನ, ಹೀಗೆ ನನ್ನಲ್ಲಿರುವಂತ ಏನೆಲ್ಲಾ ವಿದ್ಯೆ, ಕಲಿಕಾ ಸಂಪತ್ತಿದೆಯೋ ಅವುಗಳನ್ನೆಲ್ಲ ಉಚಿತವಾಗಿ ಇತರರಿಗೆ ಕೊಟ್ರೆ ಇದು ದಾನ ಆಗುತ್ತೆ. ಸೊ ವಿದ್ಯಾದಾನ ಅದ್ಭುತ ದಾನ. ಸೊ ನಾವು ಬರೀ ಅನ್ನದಾನ ಅಲ್ಲ, ವಿದ್ಯಾದಾನ, ಜ್ಞಾನದಾನ, ಇದು ಪರಮದಾನ, ಇದು ದೈವತ್ವ. ನನ್ನ ಹತ್ರ ಇರೋದನ್ನ ಬೇರೆಯವ್ರಿಗೆ ಸಿಗಲಿ ಅನ್ನೋದೇ ದೈವತ್ವ. ದೇವರು ಯಾತಕ್ ನಮಗೆ 84 ಲಕ್ಷ ಜನ್ಮ ಕೊಟ್ಟಿದ್ದಾನೆ ಅಂತಂದ್ರೆ, ಒಂದೊಂದು ಜನ್ಮದಲ್ಲಿ ಒಂದೊಂದು ವಿದ್ಯೆ ಕಲ್ತ್ಕೋ. ಆ ಒಂದೊಂದು ವಿದ್ಯೆನ ನೀನು ಕಲಿತಾ 84 ಲಕ್ಷ ಸತಿ ನೀ ಹುಟ್ಟಿ 84 ಸತಿ, ಒಂದ್ಸತಿ ಕಾರ್ಪೆಂಟ್ರು, ಒಂದ್ಸತಿ ಡಾಕ್ಟ್ರು, ಒಂದ್ಸತಿ ಇಂಜಿನಿಯರು, ಇನ್ನೊಂದ್ಸತಿ ನೀನು ಬಡವ, ಇನ್ನೊಂದ್ಸತಿ ಬೆಗ್ಗರು. ಸೊ ಈ ತರ ಪ್ರತಿ ಒಂದ್ರೊಳಗೂ ಕೂಡ ಅನುಭವ ಪಡ್ಕೋತಾ ಹೋಗು. ಕೊನೆಗೆ ನಿನ್ಗೇನ್ ಅನ್ಸತ್ತೆ? ಇದೆಲ್ಲ ಅಲ್ಲ, ನಾನು ಬೇಕಾಗಿರೋದು ಜ್ಞಾನದಾನ ಅಂತ ಜ್ಞಾನದ ಕಡೆಗೆ ನಾವು ಹೋಗಿ ಧ್ಯಾನ ಮಾಡ್ತೀವಿ. ಆಗ ನಮಗೆ ಏನ್ ಸಿಗುತ್ತೆ? ಎನ್ಲೈಟನ್ಮೆಂಟ್ ಸಿಗುತ್ತೆ, ಪರಬ್ರಹ್ಮನ ತಲುಪ್ತೀವಿ. ಸೊ ಈ ತಮ್ಮ ಆಧ್ಯಾತ್ಮಿಕ ಉನ್ನತಿಗೆ ದಾರಿ ಆಗುತ್ತೆ. ಹೀಗೆ ನಮ್ಮ ಜೀವಿತದಲ್ಲಿ ನವವಿಧ ಧರ್ಮಗಳನ್ನು ಪಾಲಿಸೋದು ನಮ್ಮೆಲ್ಲರ ಧರ್ಮ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಶೀರ್ಷಿಕೆಯ ಒಂದು ವಿಚಾರನ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿರಬಹುದು. ನನಗೆ ಅವಕಾಶ ಕೊಟ್ಟಂತಹ ಡಾಕ್ಟರ್ ರಂಗನಾಥ್ ಅವರಿಗೆ, MTV ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಒಂದು ಇದನ್ನ ಶೀರ್ಷಿಕೆಯ ವಿಚಾರನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.